ನಮಸ್ಕಾರ, ಶುಭೋದಯ. ಸಮಸ್ತ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ಶ್ರುತಿ. ಇನ್ನು ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ. ಕಳೆದ 23 ವರ್ಷಗಳಿಂದ ಜನಸಾಮಾನ್ಯರಿಂದ ಹಿಡಿದು ಪ್ರಮುಖರವರೆಗೂ ದೇಶ ವಿದೇಶಗಳಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ನಿಖರವಾದ ಭವಿಷ್ಯವನ್ನ ನುಡಿದಿರುವಂತಹ ಜಗತ್ ಪ್ರಸಿದ್ಧ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು. ಗುರುಜಿ ನಮಸ್ಕಾರ. ವೀಕ್ಷಕರೆಲ್ಲರ ಪರವಾಗಿ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ವೀಕ್ಷಕರೇ, ಬನ್ನಿ ಇದೀಗ ಆರಂಭಿಸೋಣ ಜನ್ಮದಿನ ಭವಿಷ್ಯವನ್ನ. ಇನ್ನು ಗುರುಜಿ, ಜನ್ಮದಿನ ಭವಿಷ್ಯದಲ್ಲಿ ಇಂದು 26 ಮೇ 2017 ಆಂಜನೇಯನ ಅನುಗ್ರಹದಲ್ಲಿ ಶನಿಗ್ರಹನ ಆಧಿಕ್ಯದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಸಂಖ್ಯೆ 26ರ ಗುಣಾದಿಶಯಗಳು ಹೇಗಿರುತ್ತೆ ಅನ್ನುವಂತಹ ವಿಶೇಷ ಮಾಹಿತಿಗೆಂದೇ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ವಿ. ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ. ಮೊದಲಿಗೆ 26ನೇ ತಾರೀಕು ಮೇ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 26ನೇ ತಾರೀಕು ಮೇ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 26 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಶನಿಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾದಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮುತ್ತೆ, ಪ್ರತಿಬಿಂಬಿಸುತ್ತೆ. ಶನಿಗ್ರಹದ ಪ್ರಮುಖವಾದಂಥ ಕಾರಕತ್ವದಲ್ಲಿ ನಾವು ಮಾತಾಡೋದೇನೆಂದ್ರೆ ಕೆಲಸ, ಮಾಡ್ತಕ್ಕಂಥ ಕಾರ್ಯ. ಅದೇ ರೀತಿ ಆ ಮಾಡ್ತಕ್ಕಂಥ ಕೆಲಸ ಮತ್ತೆ ಕಾರ್ಯ, ಆಮೇಲೆ ಅದೊಂದು ಕಾಯಿಕವಾಗಿ ಅದೊಂದು ಕರ್ಮವಾದರೆ ಅವ್ರಿಗೆ ಸಿಗ್ತಕ್ಕಂಥ ಒಂದು ಗೌರವ ಎಷ್ಟು ಎತ್ತರಕ್ಕಿರುತ್ತೆ ಅಂದ್ರೆ ಅದನ್ನು ಅವರು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಉನ್ನತವಾದಂಥ ಸ್ಥಾನಮಾನ ಸಿಗುತ್ತೆ ಅಂತ. ಇವತ್ತು ಕೆಲಸ ಮಾಡೋರಿಗೆ ಸಂಬಳ ಕೊಡ್ತಾರೆ ಅಷ್ಟೇ ಬಿಟ್ಟು, ಅದು ಬಿಟ್ಟು ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲಸನೇ ದೇವರು ಅಂತ ಮಾಡಿದವ್ರಿಗೆ ದೇವರ ಒಂದು ಸ್ಥಾನನೇ ಕೊಟ್ಟಿರಬೇಕು. ಅದು ನಮಗೆ ಇವತ್ತು ಯಾರೇ ಆಗಲಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಎಷ್ಟೋ ಕವಿತೆ, ಸಾಹಿತ್ಯ ಬರೀತಾರೆ. ಬರ್ದವ್ರನ್ನೆಲ್ಲ ದೇವರು ಅಂತ ಕರೆಯಲ್ಲ ಯಾರನ್ನು. ಹೌದು ಸರ್, ಒಳ್ಳೆ ಚೆನ್ನಾಗಿ ಬರ್ಕೊಟ್ರು, ಒಳ್ಳೆ ಪದ ಬರ್ಕೊಟ್ರು, ಒಳ್ಳೆ ಸೆಂಟೆನ್ಸ್ ಬರ್ಕೊಟ್ರು, ಒಳ್ಳೆ ಕವನ ಬರ್ಕೊಟ್ರು, ಕಾವ್ಯ ಬರ್ಕೊಟ್ರು ಬಿಟ್ಬಿಡ್ತಾರೆ. ಆದರೆ ಬಸವಣ್ಣವರು ಕೂಡ ಬರೆದ್ರು. ಓಕೆ, ಆದ್ರೆ ಅವ್ರು ಬರೆದಿರ್ತಕ್ಕಂಥ ಒಂದೊಂದು ಬರವಣಿಗೆ ಕೂಡ ಅದೇನೋ ಬರವಣಿಗೆ ಅಂತ ಬರ್ದಿಲ್ಲ, ಅವರು ಏನೋ ಕೆಲಸ ಅಂತ ಬರ್ದಿಲ್ಲ. ಓಕೆ, ಕೆಲಸ ಅಂತ ಬರ್ದಿಲ್ಲ ಅವರು. ಆ ಬರ್ದಿರೋದಕ್ಕೋಸ್ಕರ ಇವತ್ತು ಆ ವ್ಯಾಲ್ಯೂ ಇರೋದು. ಇವತ್ತು ನೋಡಿ, ನಮ್ಮಲ್ಲೆಲ್ಲ ಆಗಾಗ ನಾವು ಮಾತಾಡೋ ರೀತಿ, ನಮ್ಮ ಅಜ್ಜನ ಹೆಸರೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅಜ್ಜನ ತಂದೆ ಹೆಸರು ದೂರದ ಮಾತು, ಅಜ್ಜನ ಹೆಸರು ದೂರದ ಮಾತು. ಆದರೆ ಯಾವುದೋ 9ನೇ ಶತಮಾನದಲ್ಲಿ ಇದ್ದಂಥವ್ರು, 900 ವರ್ಷದ ಹಿಂದೆ ಇದ್ದಂಥವ್ರು ಇವತ್ತು ಕೂಡ ಮಾತಾಡಲ್ಪಡ್ತಾರೆ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ. ಅದು ಕೆಲಸ ಅಲ್ಲ, ಅವ್ರ ಕೆಲಸ ಅಂತ ನಾವ್ ಹೇಳ್ತಿದೀವಿ. ಯಾಕಂದ್ರೆ ನಮ್ಗೆ ಕೆಲಸ ಅನ್ನೋದೇ ಬಂದ್ಬಿಟ್ಟಿದೆ. ಕೆಲಸ ಮಾಡ್ತೀವಿ, ಸಂಬಳ ತಗೊಳ್ಳೋದ್ರಿಂದ ಕೆಲಸ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟಿ. ಕಾಯಕ ಕರ್ಮ ಮಾಡಿರೋದ್ರಿಂದ ಅದು ಅವ್ರಿಗೆ ಯೋಗ ಕೊಟ್ಟು, ನಮ್ಮ ಅಜ್ಜನ ಹೆಸರು ನಮಗ್ ಗೊತ್ತಿಲ್ಲ, ನಮ್ಮ ಅಜ್ಜನ ತಂದೆ ಹೆಸರು ಗೊತ್ತಿಲ್ಲ, ನಮ್ಮ ಅಜ್ಜನ ಹೆಸರಂತೂ ದೂರದ ಮಾತು. ಆ ತರದ್ರಲ್ಲಿ ಇವತ್ತು ಅವರೆಲ್ಲ ನಾವೇನು ಅವ್ರ ಮೊಮ್ಮಕ್ಕಳೇನಲ್ಲ. ನಮ್ಮ ಅಜ್ಜನ ಹೆಸರು ನನಗೆ ಗೊತ್ತಿಲ್ಲ, ಬಸವಣ್ಣವ್ರ ಹೆಸರು ನನಗೆ ಗೊತ್ತು. ನನಗ್ ಜನ್ಮ ನಮ್ಮ ತಂದೆ ಕೊಟ್ಟರಿಂದ ಅವ್ರಿಗೆ ಜನ್ಮ ಅವ್ರ ತಂದೆ ಕೊಟ್ಟಿರ್ಬೇಕು ತಾನೆ. ಈ ತರ ಕೊಟ್ಕೊಂಡ್ ಬಂದಿದ್ರೆ ನಮ್ಮ ಅಜ್ಜನಿಗೆ ಅಜ್ಜ ಇರ್ಲೇಬೇಕು ತಾನೆ ಪ್ರಪಂಚದಲ್ಲಿ. ಇಲ್ಲಾಂದ್ರೆ ನಾನು ಎಲ್ಲಿಂದ ಇರ್ತೀನಿ? ಅವ್ರ ಹೆಸರು ಗೊತ್ತಿಲ್ಲ, ಬಸವಣ್ಣವ್ರ ಹೆಸರು ಗೊತ್ತಿದೆ ನನಗೇನಕ್ಕೆ ಅಂದ್ರೆ ಮಾಡಿರೋ ಕೆಲಸ. ಅದರಿಂದ ಕೆಲಸ ಅಂತ ತಿಳ್ಕೊಳ್ಳದೆ 26ನೇ ತಾರೀಕು ಕೊಟ್ಟರೋರು ಕಾಯಕ ಕರ್ಮ ಅಂತ ಮಾಡಿದ್ದೇ ಇದ್ರೆ ಅವ್ರ ಹೆಸರು ಉಳಿಯುತ್ತೆ. ಅವತ್ತಿನ ಕಾಲದಲ್ಲೇನೆ ಒಂತಕ್ಷರಗಳಿಲ್ಲದೆ ಇವತ್ತು ಎಷ್ಟೋ ಸಾಹಿತ್ಯ ಬೆಳೆದಿದೆ. ಎಂತೆಂಥವರೋ ಬಂದು ಕನ್ನಡ ಭಾಷೆನ ಶ್ರೀಮಂತಿಕೆ ಮಾಡ್ಕೊಂಡಿದ್ದಾರೆ ಅವತ್ತು. ಯಾಕಂದ್ರೆ ಈಗ ಉಚ್ಚಾರಣೆ ಎಲ್ಲ ಬರ್ಬೋದು ನಮ್ಗೆ. 900 ವರ್ಷದಿಂದ ಉಚ್ಚಾರಣೆ ಬರುತ್ತೋ ಇಲ್ವೋ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂದ. ಒಂದು ಒತ್ತಕ್ಷರ ಇಲ್ಲ ನೋಡಿ, ಎಷ್ಟು ಈಸಿ ಹೇಳ್ಕೊಳಕ್ಕೆ ಜನಕ್ಕೆ. ಇವಾಗ ಕಳ್ಳತನ ಮಾಡಬೇಡ ಅಂತ ಹೇಳಿದ್ರೆ ಕಳ್ಳತನ ಬರುತ್ತೋ ಇಲ್ವೋ ಪದ ಗೊತ್ತಿಲ್ಲ. ಇಲ್ಲ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಸುಳ್ಳು, ಇವಾಗ ಒತ್ತಕ್ಷರ ಸುಳ್ಳು ಅಂತ ಹೇಳ್ಬೇಕು, ಕಳ್ತನ ಅಂತ ಹೇಳ್ಬೇಕು, ಕೊಲೆ ಅಂತ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಯಾವುದು ಒತ್ತಕ್ಷರಗಳಿಂದ ಆ ಕಾಲದಲ್ಲೇ ಆ ಪದ ಸಾಹಿತ್ಯ, ಆ ಪದಪುಂಜಗಳನ್ನ ಬಳಸಿದ್ದಾರೆ ಅಂದ್ರೆ ಎಂತ ಮಹಾನ್ ವ್ಯಕ್ತಿ ಇರಬೇಕು. ಆದ್ರಿಂದ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಬರೆದಿರ್ತಕ್ಕಂಥ ಪದಗಳು ಇವತ್ತು ಕೂಡ ನಮ್ಮಲ್ಲೆಲ್ಲ ಹೇಳ್ತಾ ಇದೆ ಅಲ್ವಾ.
ಸೊ ಆ ಥರ ಇವತ್ತಿನವರೆಗೂ ನಾವು ತಗೊಂಡಿವಿ ಅಂದ್ರೆ ಒತ್ತಕ್ಷರಗಳೇ ಇಲ್ಲದೆ ಅವ್ರು ಹೇಳಿರ್ತಕ್ಕಂಥ ವಿಷಯಗಳು ಅವ್ರು ಬರವಣಿಗೆ ಅಂತ ಮಾಡಿಲ್ಲ, ಕೆಲಸ ಅಂತ ಮಾಡಿಲ್ಲ, ಅದು ಕಾಯಕ ಅಂತ ಮಾಡಿರಬೇಕು. ಈ ತರ ಬಹಳಷ್ಟು ಇರುತ್ತೆ. ನಾನು ಸುಮ್ಮನೆ ಒಂದು ಹೇಳಿದೆ ಕಳೆ ಬೆಳಕು, ಇನ್ನು ಎಷ್ಟೋ ಇದೆ ಆ ಥರ. ಆಗ ನಾವು ಇವತ್ತಿನ ತಾರೀಕಲ್ಲಿ ಹುಟ್ಟಿರೋ ಮಕ್ಳಿಗೆ ನಾವು ಹೇಳ್ಬೇಕಾಗಿರೋದು ಇಷ್ಟೇ, ನೋಡು ಮಗ, ನಾವು ನಿಜವಾಗ್ಲೂ ಮಾಡಬೇಕಾಗಿರೋದು ಓದಿದ ತಕ್ಷಣ ಕೆಲಸನೇ. ಓದಿದ ತಕ್ಷಣ ಕೆಲಸ ಮಾಡ್ತೀವಿ, ಅದಕ್ಕೇನೋ ಒಂದು ಸಂಬಳ ಬರುತ್ತೆ ಅನ್ನೋದಕ್ಕೋಸ್ಕರ ಕೆಲಸ ಮಾಡಬಾರ್ದು. ಕಾಯಕ ಆಗಬೇಕು, ಅದು ಕರ್ಮ ಆಗಬೇಕು, ಅದು ಯೋಗ ಆಗಬೇಕು. ಅವಾಗ ನೋಡು ನನ್ನ ಹೆಸರು ಇರುತ್ತೆ ಅಂತ ಹೇಳ್ತಕ್ಕಂಥದ್ದು 26ನೇ ತಾರೀಕು ಕೊಟ್ಟಿರೋರಿಗೆ ಮಾತ್ರ ತಿಳಿಸ್ಕೊಡ್ಬೇಕಾದ ಅವಶ್ಯಕತೆ ಏನಕ್ಕಿದೆ ಅಂದ್ರೆ, 26ನೇ ಸಂಖ್ಯೆ ಅಂದ್ರೆ ಅದನ್ನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಶನಿಗ್ರಹ ಅಂದ್ರೆ ಕರ್ಮಕ್ಕೆ ಅಧಿಪತಿ. ಆಗ ಕೆಲಸಕ್ಕೆ ಅಧಿಪತಿ ಅಂತ ಮಾತ್ರ ನಾವು ತಿಳ್ಕೊಂಡು ಕೆಲಸ ಮಾಡಿದ್ವಾ, ದುಡ್ಡು ತಗೊಂಬಂದ್ವಾ, ಸೇರ್ಸಿದ್ವಾ, ಬಿಲ್ಡಿಂಗ್ ಕಟ್ಟಿದ್ವಾ ಅನ್ನೋದನ್ನ ಬಿಟ್ಟು, ಇದು ಕೆಲಸಕ್ಕೆ ಅಧಿಪತಿ ಶನಿಗ್ರಹ ಅಲ್ಲ, ಕರ್ಮಕ್ಕೆ ಅಧಿಪತಿ ಶನಿಗ್ರಹ. ಆ ಕರ್ಮವನ್ನ ನಾನು ಮಾಡ್ತೀನಿ, ಆ ಕರ್ಮನೇ ನನಗೆ ಯೋಗವನ್ನ ಉಂಟು ಮಾಡುತ್ತೆ, ನನಗೂ ಕೂಡ ಕರ್ಮಯೋಗಿ ಅಂತ ಒಂದು ಪಟ್ಟ ಕೊಡಿಸುತ್ತೆ ಅಂತ ಹೇಳೋಷ್ಟು ರೀತಿ ಇವರು ಡೆಡಿಕೇಟೆಡ್ ಟು ದೇರ್ ವರ್ಕ್. ಅಂದ್ರೆ ಇವ್ರ ತರ ಒಂದು ಉನ್ನತವಾದಂತ ಸ್ಥಾನಮಾನ ಬೇರೆ ಯಾರಿಗೂ ಸಿಗಕ್ ಚಾನ್ಸ್ ಇಲ್ಲ ಈ ಜಗತ್ತಿನಲ್ಲಿ. ಅಂತ ದೊಡ್ಡ ಸ್ಥಾನಮಾನನ ಅಲಂಕಾರ ಮಾಡ್ತಾರೆ. 99% ಈ ತಾರೀಕಲ್ಲಿ ಹುಟ್ಟೋರು 8ನೇ ತಾರೀಕಾಗ್ಲಿ, 17ನೇ ತಾರೀಕಾಗ್ಲಿ, 26ನೇ ತಾರೀಕಾಗ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಅನ್ನೋದು ಇರೋದೇ ಇಲ್ಲ. ಯಾವತ್ತೂ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡೇ ಗೆದ್ದಿರೋದು ಎಂಥವ್ರನ್ನೇ ನೋಡಿ. ಇವಾಗ 17ನೇ ತಾರೀಕು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರು. ಮಾಡ್ತಿದ್ದ ಕೆಲಸ ಆ ಪಕ್ಷದ ಕಾರ್ಯಾಲಯದಲ್ಲಿ ಟೀ ಮಾಡ್ತಕ್ಕಂಥ ಕೆಲಸ. ಅದೇ ರೀತಿ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಹೇಳ್ಬೋದು, ಏನ್ ಸರ್ ಪುನೀತ್ ರಾಜ್ಕುಮಾರ್ ಡೈರೆಕ್ಟ್ ಆಗಿ ಎಂಟ್ರಿ? ದೇವರನೇ ಇಲ್ಲ. ಎಲ್ಲಿ ಸಣ್ಣ ಮಗುವಾಗಿ ಹೋಗಿದ್ರಂತೆ, ಅಲ್ಲಿ ಯಾರೋ ಪಾರ್ಟ್ ಮಾಡೋ ಹುಡುಗ ತಪ್ಪಾಗಿ ಮಾಡ್ತಿದ್ನಂತೆ, ಬೈಕ್ಗೆ ಅವನು ಸ್ಟ್ರೆಸ್ಗೆ ಅಲ್ಲೇ ಒಂದಕ್ಕೆ ಎರಡು ಕಲ ಮಾಡ್ಕೊಂಡ್ಬಿಡಂತೆ. ಸಣ್ಣ ಮಗುನ ತಗೊಂಡ್ಬಂದಿದ್ರು ಇದಕ್ಕೆ ಪಾರ್ಟ್ ಮಾಡಕ್ಕೆ. ಅವಾಗ ಇವ್ರು ನೋಡ್ಬಿಟ್ಟೆ ನೀನ್ ಮಾಡಪ್ಪ ಅಂತ ಕುಳಿಸಿದ್ದು. ಅಂದ್ರೆ ಸಣ್ಣ ಮಗುನಿಂದನೇ ಹೋಗ್ಬಿಟ್ರಲ್ಲ ನಟನೆಗೆ, ಇಲ್ಲಾಂದ್ರೆ ದಿಢೀರಂತ ನಟನೆ ಮಾಡಕ್ ಆಗಲ್ಲ. ಆಮೇಲೆ ಇವತ್ತು ನಾವು ಮಾತಾಡಕ್ ಹೊರಟಿದೀವಿ, ಯಾರು ರವಿತೇಜ ಬಗ್ಗೆ ಮಾತಾಡ್ತಿದೀವ ತಾರಾ ಭವಿಷ್ಯದಲ್ಲಿ. ರವಿತೇಜ ಎಲ್ಲ ಎಂತೆಂತ ಸಣ್ಣ ಆಕ್ಟರ್ ಮಾಡಿದ್ದು ಗೊತ್ತಾ ನಿಮ್ಗೆ? ಅವ್ರು ರಾಘವೇಂದ್ರ ಅವರು, ರವಿತೇಜ ಅವರೆಲ್ಲ ಇಂಟರ್ವ್ಯೂಗೆ ಎಲ್ಲಾದ್ರೂ ಹೋದ್ರು ಅಂದ್ರೆ ಅವರು ಈ ಸಿನಿ ವಿಷಯಗಳಿಗೆಲ್ಲ ಹೋಗ್ತಾರಲ್ಲ, ಪಾರ್ಟಿಗಳಿಗೆ ಕರೀತಾರಲ್ಲ, ಅವಾರ್ಡ್ಸ್ ಇದಕ್ಕಲ್ಲ, ಅವ್ರಿಗೆ ಕುತ್ಕೊಳ್ಳಕ್ಕೆ ಬೇಜಾರು ಅವ್ರಿಗೆ. ಯಾಕೆಂದ್ರೆ ಅವ್ರು ಅಷ್ಟೊಂದು ಸಣ್ಣ ಪಾರ್ಟಲ್ಲಿ ಇದ್ದಿದ್ದು ಅಲ್ಲಿ ರಾಘವೇಂದ್ರ ರಾವ್ ಕೂತಿರ್ತಾರೆ. ರಾಘವೇಂದ್ರ ರಾವ್ ಮುಂದೆ ಎಲ್ಲಿ ಕುತ್ಕೊಳ್ಳೋದು ರವಿತೇಜ ಎಲ್ಲಿ ಕುತ್ಕೊಳ್ಳಿ? ಇವಾಗ ನಾಗಾರ್ಜುನನೇ ರಾಘವೇಂದ್ರ ರಾವ್ ಮುಂದೆ ಕುತ್ಕೊಳ್ಳಕ್ ಆಗಲ್ಲ ಅಂತಾರೆ, ರಾಜಮೌಳಿ ಇನ್ಕ್ಲೂಡಿಂಗ್ ರಾಘವೇಂದ್ರ ರಾವ್ ಮುಂದೆ ಕುತ್ಕೊಳ್ಳಲ್ಲ ಅಂತಾರೆ. ಅಂತದ್ರಲ್ಲಿ ರವಿತೇಜ ಏನೂ ಅಲ್ಲ, ಸುಮ್ನೆ ಕುತ್ಕೋಬೇಕಾಗತ್ತೆ. ಸೊ ಆ ತರ ಸಣ್ಣ ಅದಕ್ಕೆ ಅವ್ರು ಹೇಳ್ತಂದ್ರೆ, ಸರ್ ನಾನು ಈಗ ದೊಡ್ಡ ಜನ ನಮ್ಮ ಸಿನಿ ಫೀಲ್ಡ್ ಅವರೆಲ್ಲ ಬರ್ತಾರಲ್ಲ, ಅವ್ರ ಫೀಲ್ಡ್ ಕಾರ್ಯಕ್ರಮಕ್ಕೆ ಬಂದ್ರೆ ನಾನು ಹೋಗೋದಿಲ್ಲ ಸರ್, ನಾನು ಸುಮ್ಮನೆ ನಿಂತ್ಕೊಂಡ್ಬಿಡ್ತೀನಿ ಅಲ್ಲೆಲ್ಲಾದ್ರು. ಯಾಕಂದ್ರೆ ಎಲ್ಲರೂ ದಿಗ್ಗಜರು, ನಾನು ಏನಿಲ್ಲ, ನಾನು ಸುಮ್ಮನೆ ಅಲ್ಲೆಲ್ಲೋ ಸಣ್ಣ ಕೆಲಸ ಮಾಡ್ಕೊಂಡಿದ್ದೆ, ನಾನು ಕರ್ಕೊಂಡ್ಬಂದು ಹೀರೋ ಮಾಡ್ಬಿಟ್ರು ಅಂತ. ಆ ರೀತಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಣ್ಣ ಕೆಲಸದಿಂದನೇ ಮುಂದೆ ಬರೋದನ್ನೋದ್ರಿಂದ ಈ ತಾರೀಕಲ್ಲಿ ಹುಟ್ಟಿರೋ ಮಕ್ಳಿಗೆ ನಾವು ಹೇಳಲೇಬೇಕಾಗಿದೆ, ನೀನ್ ಫಸ್ಟ್ ನಿನಗೆ ಕೊಡೋ ಕೆಲಸ ಯಾವುದು ದೊಡ್ಡದು ಅಂತ ಯೋಚನೆ ಮಾಡಬೇಡ. ನೀನ್ ಕೆಲಸ ಅಂತ ತಿಳ್ಕೊಂಡು ಅದನ್ನ ಮಾಡೋದಕ್ಕಿಂತಲೂ ಕರ್ಮ ಅಂತ ತಿಳ್ಕೊಂಡು ಆ ಟೀ ಮಾಡೋ ಕೆಲಸನೇ ಕರೆಕ್ಟ್ ಆಗಿ ಮಾಡಿ ನೀನ್ ತಗೊಂಡು ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತದೆ ಅಂತ ಹೇಳ್ತಕ್ಕಂಥ ಒಂದು ಕರ್ಮವನ್ನ ಇವ್ರಿಗೆ ಹೇಳ್ಕೊಟ್ಬಿಟ್ರೆ, ಕರ್ಮದ ಥಿಯರಿ ಹೇಳ್ಕೊಟ್ಬಿಟ್ರೆ ಇವರು ಸಾಧನೆ ಮಾಡ್ತಾರೆ. ಅದರಿಂದ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಕ್ವಾಲಿಟೀಸ್ ಎಲ್ಲ ಇದೆ ಅಂತ ಹೇಳ್ಕೊಳ್ತಾ, ಇನ್ನು ಎಲ್ಲಾ ತಂದೆ ತಾಯಿಗಳಿಗೂ ಓದ್ಬೇಕು ಅನ್ನೋ ಒಂದು ಆಸೆ ಜಾಸ್ತಿ. ಆ ಓದ್ಬೇಕು ಅಂದಾಗ ನಾನು ಆಗಾಗಿ ಇವ್ರಿಗೆ ಹೇಳೋದಿಷ್ಟೇ, ಮೆಡಿಕಲ್ ಈ ತಾರೀಕಲ್ಲಿ ಹುಟ್ಟೋರ್ನ ಮಾಡಿಸ್ಬೋದು. ಯಾಕೆಂದ್ರೆ ಮೆಡಿಸನ್ನ ತಗೊಂಡ್ಬಂದಿದ್ದೆ ಆಂಜನೇಯನ ಕಾರಕತ್ವ. ಎರಡನೇದು, ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಲಾಢ್ಯರು ಬೇರೆ, ಸೇತುವೆನೇ ಕಟ್ಟದ ಆಂಜನೇಯ ಅಂತೀವಿ. ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ದ? ಅವಾಗ ಒಳ್ಳೊಳ್ಳೆ ಕಾಲುವೆ ಕಟ್ಟತಕ್ಕಂಥ ಇಂಜಿನಿಯರ್ಗಳು, ಬ್ರಿಡ್ಜ್ ಕಟ್ಟತಕ್ಕಂಥ ಇಂಜಿನಿಯರ್ ಆಗ್ಬೋದು, ಹೋಗ್ಬೋದು. ಹಾರೋಕ್ಕೆ ಹುಟ್ಟಿದವನು ಆಂಜನೇಯ, ಏರೋನಾಟಿಕಲ್ ರೀತಿ ಪೈಲಟ್ ಗಿಲೆಟ್ ಎಲ್ಲ ಆಗ್ಬೋದು, ಮಾಡಿಸಿ ಮೆಡಿಕಲ್ ಇಂಜಿನಿಯರಿಂಗು. ಎರಡನೇದು, ಇಲ್ಲಪ್ಪ ಇಂಜಿನಿಯರಿಂಗ್ ಮೆಡಿಕಲ್ ನಮ್ಮೆಲ್ರಿಗೂ ಗೊತ್ತು, ಕಾಮನ್ ಆಗಿ ಕಷ್ಟ ಅಂತ. ಆ ತರ ಕಷ್ಟ ಅಂತ ಅನ್ನಿಸ್ಬಿಡ್ತು ಅಂದ್ರೆ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಈ ಭಾರತ ಸರ್ಕಾರದ ಸೇವೆಯಲ್ಲಿ, ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ಸೇವಾ ಮನೋಭಾವ ಇರತಕ್ಕಂಥ NGOಗಳಿಗೆಲ್ಲಾನು ಒಂದೊಳ್ಳೆ CEO ಆಗ್ಬೋದು, ಒಂದು IAS ಆಗ್ಬೋದು, ಓಕೆ, ಈ ತರ ಅಡ್ಮಿನಿಸ್ಟ್ರೇಷನ್ ಸರ್ವಿಸಸ್ಗೆ ಇದಕ್ಕೆಲ್ಲದಕ್ಕೂ ಹೋಗ್ಬೋದು. ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಗ್ರಿಕಲ್ಚರ್ ಅಂತ ನಿಂತ್ಬಿಟ್ರು ಸರಿನೇ, ಯಾಕಂದ್ರೆ ಮಣ್ಣಿನ ಸೇವೆ, ಭೂಮಿ ಸೇವೆ, ಭೂತಾಯಿಯ ಸೇವೆ ಅಂತ ಸೇವೆ ಇನ್ಯಾವುದೂ ಇಲ್ಲ, ಅದಕ್ಕೂ ನಿಂತ್ಬಿಟ್ರೆ ಇವ್ರು ಹಿಡಿಯಕ್ಕೆ ಇನ್ಯಾರೂ ಇಲ್ಲ. ಬಲಾಢ್ಯರು ಆಂಜನೇಯ ನೋಡಿದ್ರೆ ಜೈ ಬಜರಂಗ ಬಲಿ ಅಂತಾರೆ. ಅದರಿಂದ ಈ ತಾರೀಕಲ್ಲಿ ಹುಟ್ಟೋ ಯಾವುದೇ ಕಾರಣಕ್ಕೂ ಸುಮ್ಮನೆ ಮಾತ್ರ ಕುತ್ಕೋಬಾರ್ದು. ಫಿಸಿಕಲ್ ಆಕ್ಟಿವಿಟಿ, ಇವಾಗ ಓದೋದ್ರಲ್ಲಿ ಡಮ್ಮಿ ಸ್ವಲ್ಪ ಹೇಳಕ್ಕಾಗಲ್ಲ, ಓದೋದ್ರಲ್ಲಿ ಎಲ್ಲರೂ 95 ಹೋಗಕ್ಕಾಗಲ್ಲ, 45% ತಗೊಂಡ್ಬಿಟ್ರು ಸರಿ. ಯಾಕೆ ಜಸ್ಟ್ ಪಾಸ್ ಆಗ್ತಾ ಇದೀವಿ ಅಂದ್ರು ಬೇಜಾರು ಮಾಡ್ಕೊಳ್ದೆ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಹೋಗ್ಬಿಡ್ಬೇಕು. ಯಾಕಂದ್ರೆ ಆಂಜನೇಯ ಅಂದ್ರೆ ಬಲಾಢ್ಯ, ಕರಾಟೆ ಅಂತೆ, ಬಾಕ್ಸಿಂಗ್ ಅಂತೆ, ಕುಸ್ತಿ ಅಂತೆ, ಬಿಲ್ ಅಂತೆ, ಓಕೆ, ಟೆನ್ನಿಸ್ ಅಂತೆ, ಕ್ರಿಕೆಟ್ ಅಂತೆ, ಫುಟ್ಬಾಲ್ ಅಂತೆ, ಹಾಕಿ ಅಂತೆ, ಯಾವ್ದಾದ್ರು ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಇವ್ರು ಹೋಗ್ಬಿಟ್ರೆ ತುಂಬಾ ಹೆಸರು ಮಾಡ್ತಾರೆ. ಕಲ್ಚರಲ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರು ಹೋಗ್ಬೋದು, ಒಳ್ಳೆ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಾರೆ. ನಮ್ಮ ಮನೆಯ ಆಸ್ತಿ ಮಾತ್ರ ಅಲ್ಲ, ಮಕ್ಕಳು ನಮ್ಮ ಮನೆಯ ಆಸ್ತಿ, ಮ್ಯಾಂಡೇಟ್ರಿ.
ಡಿಫಾಲ್ಟ್ ಆಗಿ ನಮ್ಮ ಆಸ್ತಿ ಆಗ್ಬಿಡ್ತಾರೆ. ಆದ್ರೆ ಇವ್ರು ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲೆಲ್ಲ ತೊಡ್ಕೊಂಡ್ರೆ ದೇಶದ ಆಸ್ತಿ ಕೂಡ ಆಗ್ತಾರೆ. ಕೆಲಸ ಅಂತ ತಿಳ್ಕೊಳ್ಳದೆ ಕಾಯಕ ಅಂತ ಮಾಡಿದ್ದೇ ಆದ್ರೆ ಕರ್ಮಯೋಗಿ ಅಂತ ಹೇಳ್ತಕ್ಕಂಥ ಹೆಸರನ್ನ ತಗೊಂಡು ಉನ್ನತವಾದಂತ ಸ್ಥಾನಮಾನ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೇನೆ. ಗುರುಜಿ, ಒಟ್ಟಾರೆಯಾಗಿ ಸಂಖ್ಯೆ 26ರಲ್ಲಿ ಹುಟ್ಟಿರುವಂತವ್ರಿಗೆ ಇಂಥ ಅದ್ಭುತವಾದಂತಹ ಗುಣಗಳಿರುತ್ತೆ. ಅದನ್ನ ನಾವು ಮೈಗೂಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ಒಂದೊಂದಾಗಿ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಖ್ಯೆ 26ನೇ ದಿನಾಂಕದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ, ಸೊ ಎಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿರುವಂತದ್ದು ಸೊ ನಮ್ಮ ದಿನಾಂಕದ ಮಹತ್ವ ಎಂತದ್ದು ಅನ್ನೋದ್ರ ಬಗ್ಗೆ. ಸೊ ಅದನ್ನ ತಿಳ್ಕೊಂಡಾಗ ನಾವು ಯಾವ ಕೆಲಸವನ್ನ ಮಾಡ್ಬೇಕಾಗುತ್ತೆ, ಕೆಲಸ ಅನ್ನೋದಕ್ಕಿಂತ ಮಿಗಿಲಾಗಿ ಈಗಾಗಲೇ ಗುರುಜಿ ಅವರು ತಿಳಿಸ್ಕೊಟ್ಟ ಹಾಗೆ ಅದನ್ನ ಕಾಯಕವಾಗಿ ತಗೊಂಡ್ರೆ ನಾವು ಕೂಡ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದಾಗಿದೆ. ಸೊ ಈ ಎಲ್ಲಾ ಒಂದು ಮಾಹಿತಿ ನಿಮಗೆ ಮತ್ತಷ್ಟು ವಿವರವಾಗಿ ಸಮಗ್ರವಾಗಿ ಲಭ್ಯವಿದೆ ಗುರುಜಿ ಅವರು ಬರೆದಿರುವಂತಹ 4 ಪುಸ್ತಕಗಳಲ್ಲಿ. ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಹೆಸರಿನ ಬದಲಾವಣೆ, ವಾಸ್ತುಶಾಸ್ತ್ರ, ಈ ರೀತಿಯಾದಂತಹ 4 ಸಂಪುಟಗಳನ್ನ ಗುರುಜಿ ಅವರು ಬರೆದಿಟ್ಟಿದ್ದಾರೆ. ಸೊ ಎಲ್ಲಾ ಪುಸ್ತಕಗಳನ್ನ ತಗೊಂಡು ಓದಿ ಮತ್ತಷ್ಟು ಮಾಹಿತಿ ನಿಮ್ಮ ಬಗ್ಗೆ, ಮನೆಯವರ ಬಗ್ಗೆ, ಮಕ್ಕಳ ದಿನಾಂಕ ಹೇಗಿರುತ್ತೆ, ಸೊ ನಿಮ್ಗೆ ಲಕ್ಕಿ ದಿನಾಂಕ ಯಾವ್ದಿರುತ್ತೆ, ಲಕ್ಕಿ ಕಲರ್ ಯಾವ್ದಿರುತ್ತೆ, ಇನ್ನು ಬಹಳಷ್ಟು ಮಾಹಿತಿ ನಿಮಗೆ ಈ ಪುಸ್ತಕದಲ್ಲಿ ಲಭ್ಯವಿದೆ. ಪುಸ್ತಕಗಳನ್ನ ಆರ್ಡರ್ ಮಾಡೋದಕ್ಕಾಗಿ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ. ನಮ್ಮ ವಸ್ತುಗಳು, ಯಂತ್ರಗಳು, ಪೀಠಗಳು, ಪಿರಮಿಡ್, ಇನ್ನು ನಿಮ್ಮ ಮನೆಯ ಎಲ್ಲಾ ಸಮಸ್ಯೆಗಳಿಗೆ ಸರ್ವ ನಿವಾರಣೆಯಾಗಿರುವಂತಹ ನಮ್ಮ ವೇದಿಕ್ ವಾಸ್ತು ಕಿಟ್ ನ ಕೂಡ ನೀವು ಆರ್ಡರ್ ಮಾಡಬಹುದು. 7676366666 ಈ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡುವ ಮೂಲಕ ನೀವು ಆರ್ಡರ್ ಮಾಡಿ ನಿಮ್ಮ ವಿಳಾಸವನ್ನ ನೀಡಿದ್ರೆ ಸಾಕು, ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ವಸ್ತುಗಳನ್ನ ಯಾವ ರೀತಿಯಾಗಿ ಬಳಸಬೇಕು ಅನ್ನೋ ವಿಧಾನವನ್ನ ಕೂಡ ನಮ್ಮ ಸಿಬ್ಬಂದಿಯವರು ನಿಮಗೆ ಕರೆ ಮಾಡಿ ಮಾಹಿತಿನ ಕೂಡ ತಿಳಿಸ್ತಾರೆ ಅಂತ ಹೇಳ್ತಾ, ಇನ್ನು ಹಾಗೆ ವೀಕ್ಷಕರೇ, ಜೂನ್ 1ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ಗುರುಜಿ ಅವರ ಒಂದು ಕರ್ನಾಟಕ ಪ್ರವಾಸ ಆರಂಭ ಆಗ್ತಾ ಇದೆ. ಎಲ್ಲವೂ ನಿಮ್ಮ ಸಲುವಾಗಿ, ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ಗುರುಜಿಯವರು ಕರ್ನಾಟಕ ರಾಜ್ಯದ ಪ್ರವಾಸದಲ್ಲಿರ್ತಾರೆ. ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1ನೇ ತಾರೀಕು ಮೈಸೂರಿನಲ್ಲಿ, ಜೂನ್ 2 ನೆಲಮಂಗಲ, ಜೂನ್ 3ನೇ ತಾರೀಕು ಹಾಸನ್, ಜೂನ್ 5ರಂದು ಮಡಿಕೇರಿ, ಜೂನ್ 6ನೇ ತಾರೀಕು ಮಂಗಳೂರು, ಜೂನ್ 8ರಂದು ಶಿವಮೊಗ್ಗದಲ್ಲಿ, ಜೂನ್ 9ನೇ ತಾರೀಕು ದಾವಣಗೆರೆ, ಜೂನ್ 10ರಂದು ಬಳ್ಳಾರಿ, ಜೂನ್ 11 ಹೊಸಪೇಟೆ, ಜೂನ್ 12 ಹುಬ್ಬಳ್ಳಿನಲ್ಲಿ, ಜೂನ್ 13 ಬೆಳಗಾಂನಲ್ಲಿ, ಜೂನ್ 14 ಬಾಗಲಕೋಟೆ, ಜೂನ್ 16ನೇ ತಾರೀಕು ವಿಜಯಪುರ, ಜೂನ್ 17ರಂದು ರಾಯಚೂರು, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲಿ ಗುರುಜಿ ಅವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಅಪಾಯಿಂಟ್ಮೆಂಟ್ಗಾಗಿ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ. ದಿನಾಂಕ ಹಾಗೂ ಯಾವ ಊರಿನಲ್ಲಿ ಅನ್ನುವಂತಹ ಡೀಟೇಲ್ಸ್ ಕೂಡ ಸ್ಕ್ರಾಲ್ ಆಗ್ತಾ ಇದೆ. ಸೊ ಆ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಊರಿನಲ್ಲಿ ಗುರುಜಿ ಲಭ್ಯವಿರುವಂತಹ ದಿನಾಂಕದಲ್ಲಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಹೋಗಿ ಭೇಟಿ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪುಟದೊಂದು ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇದೀಗ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಬನ್ನಿ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಮೇಡಮ್ ಶರಣಪ್ಪ ಅಂತ, ಕೊಪ್ಪಳ ಡಿಸ್ಟ್ರಿಕ್ಟ್ ಇಂದ. ಬಹಳ ಸಂತೋಷ ಸರ್. ಈಗ ಯಾರ ಬಗ್ಗೆ ಮಾತಾಡಬೇಕು ಹೇಳಿ? ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಹೆಸರು? ಹೆಸರು ಸೌಜನ್ಯ ಅಂತ. ಸೌಜನ್ಯ ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 9/4/2016 ಶನಿವಾರ ಮಧ್ಯಾಹ್ನ 1:10. 9/4/2016 ಅಲ್ವಾ? ಮಧ್ಯಾಹ್ನ 1:10. 1:10 ಓಕೆ ಸರ್. ಈಗ ಗುರುಜಿ ಅವರಿದ್ದಾರೆ, ಮಗು ಬಗ್ಗೆ ಏನ್ ಪ್ರಶ್ನೆ ಕೇಳಬೇಕು ಅಂತ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಮಗಳು ಹುಟ್ಟಿರೋದು ಬಂದು ಭರಣಿ ನಕ್ಷತ್ರ, ಮೇಷ ರಾಶಿ ಬರ್ತಾ ಇದೆ, ಕರೆಕ್ಟಾ? ಹೌದು ಸರ್, ಹೌದು ಗುರುಜಿ. ರೈಟ್. ಸೌಜನ್ಯ, ಏನ್ ಪ್ರಶ್ನೆ? ಸಣ್ಣ ಮಗು ಅಲ್ವಾ, ಈಗ ಜಸ್ಟ್ 1 ವರ್ಷದ ಮಗುನಾ? 1 ವರ್ಷ. ರೈಟ್. ಹೆಣ್ಮಗಳು? ಹೆಣ್ಮಗಳು ಗುರುಜಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇದು ಒಬ್ರೇ, ಅವಳೇ ಒಂದೇ ಮಗು. ಓಕೆ. ಮಗಳನ್ನ ಏನ್ ಮಾಡಿಸ್ಬೇಕು ಅಂತ ಆಸೆ ನಿಮ್ಗೆ? ಅದೇ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಡಾಕ್ಟರ್ ಓದಿಸ್ಬೇಕು ಅಂತ. ಓಕೆ. 9/4/2016 ಶುಕ್ರ ಗ್ರಹ ಸೂರ್ಯ ಗ್ರಹ ಜೊತೆಗೆ ಸಂಬಂಧಪಟ್ಟು ಮೀನ ರಾಶಿಯಲ್ಲಿದೆ. ಉಚ್ಚವಾದಂತ ಶುಕ್ರ. ಮೆಡಿಸಿನ್ ಮಾಡಿಸ್ಬೋದು ಅಂದ್ರು. ತುಂಬಾ ಧೈರ್ಯವಂತ ಹೆಣ್ಮಗು, ಹೆಸರಿಗೆ ಹೆಣ್ಮಗು, ಗಂಡು ಮಗುವಿನ ತರ ಧೈರ್ಯ ಇರುತ್ತೆ. ಆದ್ರಿಂದ ಆಕೆ ಮೆಡಿಕಲ್ ಮಾಡಬೇಕು ಅಂತ ಇಷ್ಟಪಟ್ರೆ ಫಸ್ಟ್ ಕ್ಲಾಸ್ ಆಗಿ ಮೆಡಿಕಲ್ ಮಾಡಿಸಿ. ಮೆಡಿಕಲ್ ಅಂದ್ರೂ ಕೂಡ ನೀನು ಸುಮ್ಮನೆ ಇಂಜೆಕ್ಷನ್ ಮಾತ್ರ ಕೊಡೋ ಡಾಕ್ಟರ್ ಅಲ್ಲ, ಎಲ್ಲ ಕೊಯ್ದು ಜಾಯಿನ್ ಮಾಡ್ತಕ್ಕಂಥ, ಆಪರೇಷನ್ ಮಾಡ್ತಕ್ಕಂಥ ಸರ್ಜನ್. ಅಂದ್ರೆ ಆಪರೇಷನ್ ಥಿಯೇಟರ್ ಬ್ಲಡ್ ಶೆಡ್ ಆದ್ರೂ ಕೂಡ ಭಯ ಪಡಲ್ಲ ಅವರು, ಆ ತರ. ಅದರಿಂದ ಅದನ್ನ ಮಾಡಿಸಿ. ಮೆಡಿಕಲ್ ಕಷ್ಟ ಆಯ್ತು ನನಗೆ ಅಂತ ಹೇಳಿದ್ರೆ ಗುರುಗ್ರಹದ ಮನೆ ಶುಕ್ರ ಉಚ್ಚವಾಗಿರೋದ್ರಿಂದ
ಫಿನಾನ್ಸ್ ರಿಲೇಟೆಡ್ ಓದಿಸಿ, ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಓದಿಸಿ. ಫಿನಾನ್ಸ್ ಅಂದ್ರೆ CA ವರೆಗೂ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ ಕೆಲಸ ಮಾಡಬಹುದು. ಧೈರ್ಯವಾಗಿ ಲೆಕ್ಕ ಬರೀತಾರೆ. ಓಕೆ, ಯಾರಿಗೂ ಎದುರಲ್ಲ. ಇಲ್ಲ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ IPS ಸರ್ವಿಸಸ್, ಫೋರ್ಸಸ್ ಇದೆಲ್ಲದಕ್ಕೂ ಹಾಕಿ. ಇದೆಲ್ಲ ಸೂಟಬಲ್. ಗವರ್ನಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲ, ಹೆಣ್ಮಗುಗ್ ಸಿಗುತ್ತೆ. ಇವಾಗ ನೀವು ಸೌಜನ್ಯ ಅಂತ ಇಟ್ಟಿರ್ತಕ್ಕಂಥ ಹೆಸರು ಅಷ್ಟು ಸೂಟಬಲ್ ಅಲ್ಲ, ಹೆಸರು ಬದಲಾವಣೆ ರಿಕ್ವೈರ್ಡ್. ಕೊಪ್ಪಳ ಅಂದ್ರೆ ಹೊಸಪೇಟ್ ಹತ್ರ ಅಂದ್ರೆ, ಸೊ ಅದರಿಂದ ಹೊಸಪೇಟೆಗೆ ನಾವು ಯಾವಾಗ ಬರ್ತಿದೀವಿ ತಿಳ್ಕೊಂಡ್ಬಿಟ್ಟು 11ನೇ ತಾರೀಕು ಬರ್ತಾ ಇದೀವಿ. ನೇರವಾಗಿ ಭೇಟಿ ಮಾಡಿ ಮಗಳಿಗೆ ಹೆಸರು ಬದಲಾವಣೆ ಮಾಡಿ. ತುಂಬಾ ಚೆನ್ನಾಗಿದೆ ಜಾತಕ, ಚೆನ್ನಾಗಿ ಓದ್ತಕ್ಕಂಥ ಹೆಣ್ಮಗು. ಈಕೆ ತಾಮ್ರ ತುಂಬಾ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದು. ಅದರಿಂದ ಈಗ ನೀವು ತಾಮ್ರದಲ್ಲಿ ಯಾವ್ದು ಕೂಡ ಮೆಟಲ್ಸ್ ಎಲ್ಲ ಸ್ಕೂಲ್ಗೆಲ್ಲ ಹೋಗೋವಾಗ ಹಾಕೋದಕ್ಕಾಗಲ್ಲ. ಮನೇಲಿ ಕುಳಿತುಕೊಂಡು ಓದೋವಾಗ ಬೆಸ್ಟ್ ಆಗಿ ಇವರು ಎಡಗೈ ಉಂಗುರದ ಬೆರಳಿಗೆ ಓದೋ ಸಮಯ ಇನ್ನು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರೋವಾಗ ಒಂದು ಉಂಗುರ, ಒಂದು ಬ್ರಾಸ್ಲೆಟ್ ನ ಸಣ್ಣದಾಗಿ ಎಡಗೈಗೆ ಹಾಕಿ. ಓಕೆ, ಅದು ಹಾಕೊಂಡು ಓದ್ಲಿ, ಮತ್ತೆ ಸ್ಕೂಲ್ಗೆ ಹೋಗೋವಾಗ ಬಿಚ್ಚಿಟ್ಬಿಡ್ಬೇಕಾದ್ರೆ. ಅದೇ ರೀತಿ ಓದೋ ಸಮಯದಲ್ಲಿ ಎಲ್ಲಾದ್ರೂ ಕೂಡ ಉತ್ತರ ನೋಡ್ಕೊಂಡೇ ಓದಕ್ಕೆ ಹೇಳಿ. ಈಸ್ಟ್ಗೆ ತಲೆ ಹಾಕಿ ಮಲಗಕ್ಕೆ ಹೇಳಿ, ಅಂದ್ರೆ ಪೂರ್ವಾಭಿಮುಖವಾಗಿ ಪೂರ್ವಕ್ಕೆ ತಲೆ ಹಾಕಿ ಮಲಗೋ ಅಭ್ಯಾಸ ಮಾಡಕ್ಕೆ ಹೇಳಿ ಮಗುಗೆ. ಉತ್ತರಕ್ಕೆ ಮುಖ ಮಾಡಿ ಓದಕ್ಕೆ ಹೇಳಿ. ತುಂಬಾ ಒಳ್ಳೇದಾಗುತ್ತೆ. ಆರೆಂಜ್ ಕಲರ್ಸ್, ಯೆಲ್ಲೋ ಕಲರ್ಸ್, ಲೈಟ್ ರೆಡ್ ಕಲರ್ಸ್ ನ ಹೆಚ್ಚಾಗಿ ಬಳಸಿ. ಕಪ್ಪು ಕಲರ್ ಅವಾಯ್ಡ್ ಮಾಡಿ. ಮಗು ಚೆನ್ನಾಗಿ ಓದ್ತಾಳೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಸ್ಕೂಲ್ಗೆ ಅಂತ ಹೋಗ್ತಾರೆ ನೋಡಿ, LKG UKG ಇಂದ ಹೋಗ್ತಾರಲ್ಲ, ಆ ಸಮಯದಲ್ಲಿ ನಮ್ಮ ಎಜುಕೇಶನ್ ಪೆಂಡೆಂಟ್ ಅಂತ ಹೇಳ್ತಕ್ಕಂಥ ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ನ ಕತ್ತಲ್ಲಿ ಪೆಂಡೆಂಟ್ ಆಗಿ ಬಳಸಿ. ಚೆನ್ನಾಗಿ ಓದ್ತಾಳೆ, ಸಾಧನೆ ಮಾಡ್ತಾಳೆ, ಚಿಂತೆ ಮಾಡಬೇಡಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರು ಬಹಳಷ್ಟು ಒಂದು ಪರಿಹಾರವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲವನ್ನ ತಪ್ಪದೇ ಪಾಲಿಸಿ. ಮೊದಲನೇದಾಗಿ ಹೆಸರಿನ ಬದಲಾವಣೆ ಬಹಳನೇ ಮುಖ್ಯ ಅಂತ. ಈಗ ನೀವು ಜಾತಕದ ಪ್ರಕಾರ ಯಾವ ಹೆಸರನ್ನ ಇಟ್ಟಿದ್ದೀರಾ ಅದನ್ನ ಜನ್ಮ ನಕ್ಷತ್ರ ನಾಮವನ್ನ ಮಾಡಿ ಜೂನ್ 11ನೇ ತಾರೀಕು ಗುರುಜಿಯವರು ಹೊಸಪೇಟೆನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. 7676366666 ಈ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಮಗುವಿಗೆ ಒಂದು ಉತ್ತಮವಾದಂತಹ ಹೆಸರನ್ನ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡೋದ್ರ ಮೂಲಕ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ ಹಲೋ ಇನ್ನು ಹಾಗೆ ವೀಕ್ಷಕರೇ, ಗುರುಜಿಯವರ ಒಂದು ಪ್ರವಾಸ ಆರಂಭ ಆಗ್ತಾ ಇದೆ. ಎಲ್ಲವೂ ಕೂಡ ನಿಮ್ಮ ಸಲುವಾಗಿ. ಅಂದ್ರೆ ಎಲ್ಲರೂ ಕೂಡ ನೇರವಾಗಿ ಬಂದು ಬೆಂಗಳೂರಿನಲ್ಲಿ ಗುರುಜಿಯವರನ್ನ ಭೇಟಿ ಮಾಡುವಂತದ್ದು ಬಹಳನೇ ಕಷ್ಟ ಆಗುತ್ತೆ. ಸೊ ಆದ ಕಾರಣ ಗುರುಜಿಯವರೇ ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಗುರುಜಿಯವರು ಯಾವ ಊರಿನಲ್ಲಿ ಭೇಟಿಗೆ ಲಭ್ಯವಿರ್ತಾರೆ ಅನ್ನುವಂತಹ ದಿನಾಂಕ ಹಾಗೂ ವಿಳಾಸ, ಅಂದ್ರೆ ಯಾವ ಊರಿನಲ್ಲಿ ಅನ್ನುವಂತಹ ಒಂದು ಮಾಹಿತಿಯು ಕೂಡ ನಿಮಗೆ ಸ್ಕ್ರಾಲಿಂಗ್ ಅಲ್ಲಿ ಹೋಗ್ತಾ ಇದೆ. ನಾನು ಕೂಡ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ 1ನೇ ತಾರೀಕು ಮೈಸೂರಿನ ಪಂಚಮಂತ್ರ ರೋಡ್ ಜ್ಞಾನಗಂಗಾ ಸ್ಕೂಲ್ ಬಳಿ ನಮ್ಮ ಬ್ರಾಂಚ್ ಇದೆ. ಸೊ ಅಲ್ಲಿ ಮೈಸೂರಿನಲ್ಲಿ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ ಜೂನ್ 1ನೇ ತಾರೀಕು. ಜೂನ್ 2ರಂದು ನೆಲಮಂಗಲದಲ್ಲಿ, ಜೂನ್ 3ನೇ ತಾರೀಕು ಹಾಸನ್, ಇದೇ ಮೊದಲನೇ ಬಾರಿಗೆ ಜೂನ್ 5ನೇ ತಾರೀಕು ಮಡಿಕೇರಿನಲ್ಲಿ ಕೂಡ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಸೊ ತಾವು 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಂಡು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಇದೀಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಜಗದೀಶ್ ಅಂತ. ಎಲ್ಲಿಂದ ಸರ್? ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆನೇ ಮಾತಾಡ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 14/5/1955. ಎಷ್ಟು ಗಂಟೆಗೆ ಹುಟ್ಟಿದ್ದು ಸರ್? ಹುಟ್ಟಿದ ಟೈಮ್ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ವಾ? ಏನ್ ಮಾಡ್ಕೊಂಡಿದ್ದೀರಾ? ರಿಟೈರ್ಮೆಂಟ್ ಆಗಿದೆ. ಓಕೆ ಸರ್, ಈಗ ಗುರುಜಿ ಅವರಿದ್ದಾರೆ. ಸಮಸ್ಯೆ ಏನಿದೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ ಜಗದೀಶ್ ಅವರೇ. ನಮಸ್ಕಾರ ಸರ್. ಕೇಳಿ ಜಗದೀಶ್ ಅವರೇ, ಏನ್ ಪ್ರಶ್ನೆ? ಸರ್ ಅದೇ ಈಗ ನಮ್ಗೆ ಯಾವ್ದು ಫೈನಾನ್ಸ್ ಬಗ್ಗೆ ಕೇಳ್ಬೇಕಾಯ್ತು. ಯಾಕೆ ಇದುವರೆಗೂ ಮನೆ ಕಟ್ಟಿಲ್ಲ. ಆಲ್ರೆಡಿ ನನಗೆ ಫೇಸ್ಬುಕ್ ಅಲ್ಲಿ ಎಲ್ಲೋ ಒಂದ್ಸತಿ ಮಾತಾಡ್ದಂಗೆ ಜ್ಞಾಪಕ. ಫೇಸ್ಬುಕ್ ಲೈವ್ ಅಲ್ಲಿ ಏನಾದ್ರು ಮಾತಾಡಿದ್ರ ನನ್ನ ಜೊತೆ? ಇದೇ ಫಸ್ಟ್ ಟೈಮ್ ನೀವು ನನ್ನ ಜೊತೆ ಮಾತಾಡ್ತಾ ಇರೋದು? ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಾ? ಓಕೆ. ಕಲಬುರಗಿನಲ್ಲಿ ಇರೋದು ನೀವು? ಹೌದು ಸರ್. ಓಕೆ. ಫಿನಾನ್ಸ್ ಪ್ರಾಬ್ಲಮ್ ಇದೆ, ಇವಾಗ ರಿಟೈರ್ಡ್ ಆಗಿದೆ ನಿಮಗೆ? ಓಕೆ ಓಕೆ ರೈಟ್. ನಾನು ನನ್ನ ಕಡೆಯಿಂದ ಹೇಳ್ತೀನಿ, ನೀವು ಹೇಳ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆಲ್ಲ ಒಂದೇ ಪ್ರಾಬ್ಲಮ್ ರೀತಿ ಹೇಳ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ಸ್ ಏನಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮನೆಯಲ್ಲಿ ಫಸ್ಟ್ ರೆಡಿ ಟು ಫಿಕ್ಸ್ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ ಜಗದೀಶ್ ಅವರೇ. ಸೊ ರೆಡಿ ಟು ಫಿಕ್ಸ್ ವೇದಿಕ್ ವಾಸ್ತು ಕಿಟ್ನ ನೀವು ಅಳವಡಿಸಿ ಅಂದ್ರೆ ನಿಮಗೆ ಮನೆಯಲ್ಲಿ 8 ದಿಕ್ಕುಗಳಿಂದ ಬರ್ತಕ್ಕಂಥ ಯಾವುದೇ ಕೆಟ್ಟದಿದ್ರು ಆ ನೆಗೆಟಿವ್ನೆಲ್ಲ ನಲ್ಲಿಫೈ ಮಾಡಿ ನಿಮಗೆ ಪಾಸಿಟಿವ್ ಕೊಡುತ್ತೆ. ಫಸ್ಟ್ ವೇದಿಕ್ ವಾಸ್ತು ಕಿಟ್ ಅಳವಡಿಸಿ. ಇಂಡಿವಿಜುವಲ್ ಆಗಿ ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆಲ್ಲ ಸರಿ ಹೋಗೋದಕ್ಕೆ ಒಂದು ಓನಿಕ್ ಜಿರ್ಕಾನ್ ಅಂತೀವಿ, ಆ ಫಿಂಗರಿಂಗ್ ನ ಎಡಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳಿ. ಒಂದು ಟರ್ಕಾಯ್ಸ್ ಬ್ಲೂ ಸಫರ್ ಅಂತ ಹೇಳ್ತಕ್ಕಂಥ ಪೆಂಡೆಂಟ್ ಕತ್ಕೆ ಲಾಕೆಟ್ ಆಗಿ ಬಳಸಿ. ನಿಮ್ಗೆ ತುಂಬಾ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದು ತುಳಸಿ ಮಣಿ. ತುಳಸಿ ಮಣಿದು ಒಂದು ಹಾರ ಮಾಡ್ಕೊಳ್ಳಿ. 50 ಮಣಿಗಳನ್ನ ಸೇರಿಸಿ ಅದನ್ನ ಹಿತ್ತಾಳೆ ಕಂಬಿಯಲ್ಲೇ ಪೋಣಿಸಿ ಹಾರ ಮಾಡಿ ಹಾಕೊಳ್ಳಿ. ಆ ಹಾರದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಒಂದು, ನಾರಾಯಣನ ಪೆಂಡೆಂಟ್, ವೆಂಕಟೇಶ್ವರ ಪೆಂಡೆಂಟ್, ಅದನ್ನ ಹಾರದಲ್ಲಿ ಹಾಕೊಳ್ಳಿ. ತುಂಬಾ ಒಳ್ಳೆ ಸಕ್ಸಸ್ ಕೊಡುತ್ತೆ. ಈ ಎಲ್ಲಾ ಪ್ರಾಬ್ಲಮ್ ಇಂದ ಈಚೆ ಬರ್ತೀರಾ. ಫಸ್ಟ್ ವೇದಿಕ್ ವಾಸ್ತು ಕಿಟ್ನ ಮನೆಗೆ ಅಳವಡಿಸಿ, ನಿಮ್ಗೆ ಒಳ್ಳೇದಾಗುತ್ತೆ.
ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ವೇದಿಕ್ ವಾಸ್ತು ಕಿಟ್ನ ಬುಕಿಂಗ್ ಮಾಡೋದಕ್ಕಾಗಿ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ. ನಾವು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸಿಬ್ಬಂದಿ ನಿಮಗೆ ಕರೆ ಮಾಡಿ ನಮ್ಮ ವೇದಿಕ್ ವಾಸ್ತು ಕಿಟ್ ಅನ್ನ ನಿಮ್ಮ ಮನೆಯಲ್ಲಿ ಅಳವಡಿಕೆ ಮಾಡುವಂತಹ ವಿಧಾನವನ್ನ ಜೊತೆಗೆ ಪೂಜಾ ವಿಧಾನವನ್ನ ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಮೇಡಮ್, ತಮ್ಮ ಹೆಸರು? ಮೇಡಮ್ ಶರಣಪ್ಪ ಅಂತ ಯಲಬುರ್ಗಿಯಿಂದ. ಹೇಳಿ ಸರ್, ಯಾರ ಬಗ್ಗೆ ಮಾತಾಡಬೇಕು? ನನ್ನ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ 22/10/1982. ಎಷ್ಟು ಗಂಟೆಗೆ ಹುಟ್ಟಿದ್ದು? ಸಮಯ ಗೊತ್ತಿಲ್ಲ ಮೇಡಮ್. ಟೈಮ್ ಗೊತ್ತಿಲ್ಲ, ತೊಂದರೆ ಇಲ್ಲ ಸರ್. ಈಗ ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಹುಟ್ಟಿರ್ತಕ್ಕಂಥದ್ದು ಧನುಸ್ ರಾಶಿ, ಮೂಲ ನಕ್ಷತ್ರ ಬರ್ತಾ ಇದೆ. ಯಾವ ನಕ್ಷತ್ರ ನೋಡ್ತಾ ಇದ್ದೀರಾ ನೀವು? ಮೂಲ ನಕ್ಷತ್ರ. ರೈಟ್, ಕೇಳಿ ಏನ್ ಪ್ರಶ್ನೆ. ಗುರುಜಿ, ನಮ್ ಸ್ವಲ್ಪ ದುಡ್ಡು ಎಷ್ಟು ಕೆಲಸ, ದುಡ್ಡು ನಿಲ್ತಿಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಾ ಈಗ? ಬ್ಯಾಂಕ್ ಅಲ್ಲಿ. ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ರ? ಪ್ರೈವೇಟಾ ಅದು ಗವರ್ನಮೆಂಟ್? ಗವರ್ನಮೆಂಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರೆ ದುಡ್ಡು ಕಷ್ಟ ಅಂತ ಇದ್ದೀರಾ. ಓಕೆ, ರೈಟ್. ಮಿಸಸ್ ಏನ್ ಮಾಡ್ತಿದ್ದಾರೆ? ಹೌಸ್ ವೈಫ್. ಹೌಸ್ ವೈಫ್. ನೀವು ಮದುವೆ ಆಗಿರೋ ತಾರೀಕೇನು? 25ನೇ ತಾರೀಕು ಮದುವೆ ಆಗಿದ್ದೀರಾ. ಓಕೆ, ನೋಡಿ, 25ನೇ ತಾರೀಕು 7, 16, 25ನೇ ತಾರೀಕು ಮದುವೆ ಮಾಡ್ಕೊಂಡ್ರಿಗೆಲ್ಲ ಗಂಡ್ ಮಕ್ಳು ವೀಕ್ ಆಗ್ಬಿಡ್ತಾರೆ ಅಂತ ನಾವು ಹೇಳ್ತೀವಿ. ಅದಕ್ಕೋಸ್ಕರನೇ ಮದುವೆ ದಿನಾಂಕ ತಪ್ಪಿರೋದ್ರಿಂದ ಇನ್ನು 7ಗೆ ತುಂಬಾ ದೂರದ ಮಾತೆ. ಅದಕ್ಕೆ ವಿಂಡೋಸ್ ಅಲ್ಲಿ ನೋಡಿ, ಮರುಮಾಂಗಲ್ಯದಾಣೆ ಡೇಟ್ ಹೋಗ್ತಾ ಇದೆ 1 ಅಕ್ಟೋಬರ್. ತಿರುಪತಿಗೆ ಬನ್ನಿ, ಉಚಿತ ಮರುಮಾಂಗಲ್ಯದಾಣೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಬದಲಾವಣೆ. ಅದೇ ತರ ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ. ಶರಬೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆಗೆ ಬಂದಂಗೆನೆ ಅರ್ಥ. ಓಕೆ, ವೇದಿಕ್ ವಾಸ್ತು ಕಿಟ್ನ ಅಳವಡಿಸ್ಬಿಟ್ರಿ ಅಂದ್ರೆ ಸಂಪೂರ್ಣ ಅನುಗ್ರಹ ನಿಮ್ಗೆ ಶರಬೇಶ್ವರನ್ ಸಿಕ್ಬಿಡುತ್ತೆ. ಆದ್ರಿಂದ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ. ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೆ ನಿಮ್ಗೊಂದು ಒಳ್ಳೆ ಫಿಂಗರಿಂಗ್ ಹೇಳ್ಕೊಡ್ತೀನಿ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಮಹಾಲಕ್ಷ್ಮಿ ಯೋಗವನ್ನ ಕೊಡ್ತಕ್ಕಂಥ ರಿಂಗು ಎಮಿತಿರ್ ಜಿರ್ಕಾನ್, ಬಲಗೈ ಮಧ್ಯದ ಬೆಳಗ್ಗೆ ಒಂದು ದೃಷ್ಟಿ ಕವಚದ ಜೊತೆಗೆ ಬ್ಲೂ ಸಫೇರ್ ಮತ್ತೆ ಎಮರಾಲ್ಡ್, ಇದು ಎರಡನ್ನು ಪೆಂಡೆಂಟ್ ಆಗಿ ಹಾಕೊಳ್ಳಿ. ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಕಾಪರ್, ತಾಮ್ರದಲ್ಲಿ ಒಂದು ಒಳ್ಳೆ ಬಳೆ ಹಾಕೊಳ್ಳಿ. ಆ ಬಳೆ ಹೇಗಿರ್ಬೇಕಂದ್ರೆ ಗಟ್ಟಿಯಾಗಿರ್ಬೇಕು, ಬೆಂಡ್ ಆಗ್ಬಾರ್ದು. ಆತರ ಕೆಲವರು ತಿನ್ನಾಗಿ ಬಳೆ ಹಾಕ್ತಾರೆ, ಅದು 2-3 ದಿನ ಆದ್ಮೇಲೆ ಹಿಂಗೆ ಕ್ರಾಸ್ ಆಗ್ಬಿಡ್ತದೆ. ಆ ತರ ಇಲ್ಲ, ಸ್ವಲ್ಪ ದಪ್ಪಕ್ಕಿರ್ಬೇಕು. ನೀವು ಹಿಂಗೆ ಕೈ ಒತ್ತಿದ್ರು ಕೂಡ ಆ ರೌಂಡ್ ಅನ್ನೋದು ಶೇಪ್ ಚೇಂಜ್ ಆಗ್ಬಾರ್ದು. ಆ ತರ ಒಂದು ಬಳೆನ ಬಲಗೈಗೆ ಹಾಕೊಳ್ಳಿ. ಬಲಗೈ ಉಂಗುರದ ಬೆಳಗ್ಗೆ ಒಂದು ಸಣ್ಣದಾಗಿ ಒಂದು ಉಂಗುರವನ್ನ ಹಾಕೊಳ್ಳಿ ತಾಮ್ರದಲ್ಲಿ. ತುಂಬಾ ಒಳ್ಳೆ ಸಕ್ಸಸ್ ಎಲ್ಲ ಹೋಗುತ್ತೆ. ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ. ವೇದಿಕ್ ವಾಸ್ತು ಕಿಟ್ ಅಳವಡಿಸಿದ್ರೆ ಶರಬೇಶ್ವರ ಬಂದು ನಿಮ್ಮ ಮನೇಲಿ ನೆಲೆಸ್ದ ಅಂತ ಅರ್ಥ. ನಿಮ್ಗೆ ಅಕ್ಕಪಕ್ಕ ಇರ್ತಕ್ಕಂಥ ಏನೇನ್ ನೆಗೆಟಿವ್ ಇದೆಯೋ ಎಲ್ಲ ಸುಟ್ಟಾಕ್ಬಿಡ್ತಾನೆ. ಓಕೆ, ಒಳ್ಳೇದಾಗ್ಲಿ. ದೇವರ ಅನುಗ್ರಹ, ಶರಬೇಶ್ವರನ ಅನುಗ್ರಹ ಯಾವಾಗ್ಲೂ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ನಮ್ಮ ವೇದಿಕ್ ವಾಸ್ತು ಕಿಟ್ ಅನ್ನುವಂಥದ್ದು ನಿಮ್ಮೆಲ್ಲರ, ಅಂದ್ರೆ ಮನೆಯಲ್ಲಿ 4-5 ಜನ ಇರ್ತೀವಿ, ಸೊ ಎಲ್ಲರ ಸಮಸ್ಯೆಗಳಿಗೆ ಒಟ್ಟಾರೆಯಾಗಿ ವಾಸ್ತು ಸಮಸ್ಯೆಗೂ ಕೂಡ ಬಹಳಷ್ಟು ಒಂದು ಪರಿಹಾರವನ್ನ ನೀಡುವಂಥದ್ದು. ಸೊ ಆದ ಕಾರಣ ಶರಬೇಶ್ವರ ದೇವರಲ್ಲಿ ಪೂಜೆಯನ್ನ ಸಲ್ಲಿಸಿ ದೇವರ ಶಕ್ತಿಯನ್ನ ತುಂಬಿ ನಿಮಗೆ ನೀಡುವಂಥದ್ದು. ಸೊ ಆದ ಕಾರಣ ಆದಷ್ಟು ಬೇಗ ಬುಕಿಂಗ್ ಅನ್ನು ಮಾಡಿಕೊಂಡು ತಮ್ಮ ಮನೆಯಲ್ಲೂ ಕೂಡ ಅಳವಡಿಸಿಕೊಳ್ಳಿ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ವೀಕ್ಷಕರೇ ಬನ್ನಿ ಇದೀಗ ಆರಂಭಿಸೋಣ ತಾರಾ ಭವಿಷ್ಯ. ಗುರುಜಿ, ಇವತ್ತಿನ ತಾರಾ ಭವಿಷ್ಯದಲ್ಲಿ ರವಿ ತೇಜ ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಿ. ಸೊ ಮಾಹಿತಿ ಏನಿದೆ ಗುರುಜಿ? ನಾರ್ಮಲಿ ಏನಾಗುತ್ತೆ ಅಂದ್ರೆ, ಈಗ ನಾವು ರವಿ ತೇಜ್ ಅವ್ರ ಬಗ್ಗೆ ಆಗ್ಲಿ ಯಾರ ಬಗ್ಗೆನೇ ಮಾತಾಡ್ಕೊಂಡು ಬರುವಾಗ ಒಬ್ಬೊಬ್ಬರಿಗೊಂದು ಬ್ರೇಕ್ ಅಂತ ಸಿಗುತ್ತೆ. ಹೌದು. ಆ ಬ್ರೇಕ್ ಯಾವ್ದ್ರ ಮೇಲೆ ಸಿಗುತ್ತೆ ಅನ್ನೋದು ಅವ್ರವ್ರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿಯೇ ನಡೆದಿರುತ್ತೆ, ಬೇರೆ ಯಾವುದು ನಡೆದಿರಲ್ಲ. ಈಗ ಶನಿಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋದ್ರಿಂದ ನಾವು ಅವ್ರಿಗೆ ಹೇಳಿದ್ದೇನೆಂದ್ರೆ ಆಂಜನೇಯ ಸ್ವಾಮಿಯ ಅನುಗ್ರಹ 8, 17, 26ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಇರುತ್ತೆ ಅಂತ. ಈ 8, 17, 26ನೇ ತಾರೀಕು ಹುಟ್ಟಿರೋರಿಗೆ ಆಂಜನೇಯ ಸ್ವಾಮಿ ಅನುಗ್ರಹ ಇರುತ್ತೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಆದಂತ ಯಾವ್ದಾದ್ರು ಪಾತ್ರ ಅವ್ರಿಗೆ ಚೆನ್ನಾಗಿ ಒಗ್ಬಿಡ್ತು ಅಂದ್ರೆ ಅದರಿಂದಾನೇ ಕ್ಲಿಕ್ ಆಗೋದವರು ಅಂತ. ಇವತ್ತು ನಾವು ಒಂದು ಒಳ್ಳೆ ಸೀಕ್ರೆಟ್ನ ಈಚೆ ಕಡೆ ಬಿಟ್ಟಿಟ್ಬಿಡ್ಬೋದು. 1ನೇ ತಾರೀಕು ಕೊಟ್ಟಿರತಕ್ಕಂಥ ಯಾರೇ ನೋಡಿ ಹೀರೋಗಳು ಮಾಡಿರೋದೆಲ್ಲನು ಒಂದೊಳ್ಳೆ ರಾಜ. 9ನೇ ತಾರೀಕು 8ನೇ ತಾರೀಕು ಕೊಟ್ಟರು. 1ನೇ ತಾರೀಕು ಕೊಟ್ಟರೋಲ್ಲ ರಾಜ, ಇಲ್ಲಾಂದ್ರೆ ಸೇನಾಧಿಪತಿ. 9ನೇ ತಾರೀಕು ಕೊಟ್ಟರೋ ವಿಷ್ಣುವರ್ಧನ್ ಅವ್ರು ನೀವು ನೋಡಿ ರಾಜನ ಸೇನಾಧಿಪತಿನಲ್ಲಿ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿದ್ದಾರೆ. ಹೌದು. ಓಕೆ, ಅದೇ ತರ
ಇನ್ನು 2ನೇ ತಾರೀಕು ಕೊಟ್ಟವರು ಮೈಂಡ್ ರಿಲೇಟೆಡ್. ಅದಕ್ಕೆ ಸುದೀಪ್ ಇವರೆಲ್ಲ ನೋಡಿದ್ರೆ ಮೆಂಟಲಿ ಒಂದು ಸೈಕಿಕ್ ರಿಲೇಟೆಡ್ ಇದರಲ್ಲೇ ಕ್ಲಿಕ್ ಆಗಿರ್ತಾರೆ. ಅದೇ 3ನೇ ತಾರೀಕು ಕೊಟ್ಟಿರ್ತಕ್ಕಂಥ ರಜನಿಕಾಂತ್ ಎಲ್ಲ ನೋಡಿ ಯಾವ್ದಿದ್ರು ಗುರುಗಳ ತರ ಉಪದೇಶ ಮಾಡಿದೆ ಅಲ್ವಾ. ರಜನಿಕಾಂತ್ ಹೀರೋ ಬಂದ್ಬಿಟ್ಟು ಹೀರೋಯಿಸಮ್ ಆಗಿ ಬಂದು ಹಿಂಗ್ ಅನ್ಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು. ಅದು ಹಿಂಗ್ ಅನ್ಬಿಟ್ಟು ಹೋಗಿಲ್ಲ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಆದ್ರೆ ಕೈ ಬಿಡಲ್ಲ. ಆದ್ರೆ ಕೆಟ್ಟವ್ರಿಗೆ ಕಷ್ಟ ಕೊಡಲ್ಲ, ಕೈ ಬಿಟ್ಬಿಡ್ತಾನೆ. ಇದೆಲ್ಲ ಯಾರು ಹೇಳೋದು? ಗುರುಗಳು ಹೇಳೋದು. ಆದ್ರೆ ಸಿನಿಮಾ ಡೈಲಾಗ್ ಅಲ್ಲಿ ಹೇಳ್ತಾರೆ ಅವರು. ಅಂದ್ರೆ ಗುರುಗಳ ತರ ಉಪದೇಶ ಮಾಡೋದು, ಅದೇ ರೋಲಲ್ಲೇ ಅವ್ರು ಗೆಲ್ಲೋದು. ಅದೇ ತರ 8ನೇ ತಾರೀಕು ಕೊಟ್ಟರೋರು ನೀವು ನೋಡಿದ್ರೆ ಆಂಜನೇಯ ಅಂದ್ವಿ ನಾವು. ಆಂಜನೇಯ ಅಂದ್ರೆ ಎಲ್ಲೋ ಒಬ್ಬ ಲಂಕೆಯಲ್ಲಿ ಒಬ್ಬ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ ಹೋಗ್ಬಿಟ್ಟು ಅವನ್ನ ಧ್ವಂಸ ಮಾಡೋ ಕೆಲಸ ತಾನೆ. ಇದೇ ತರ ವಿಕ್ರಮಾರ್ಕುಡು ಸಿನಿಮಾಯಿಂದಾನೇ ಇವ್ರು ಗೆದ್ದಿದ್ದು. ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಒಂದು ಊರಲ್ಲೇ ಒಬ್ಬ ರೌಡಿಸಂ ಮಾಡ್ತಾ ಇದ್ದಾನೆ, ಊರ್ನೇ ಕಬ್ಜಾ ಮಾಡ್ಕೊಂಡು ಕೂತಿದ್ದಾನಂದ್ರೆ ಈ ಆಂಜನೇಯ ಅಲ್ಲಿ ಬರ್ತಾನೆ ಇನ್ಸ್ಪೆಕ್ಟರ್ ಆಗಿ, ಪೊಲೀಸ್ ಆಗಿ, ಅವ್ರನ್ನೆಲ್ಲ ಧ್ವಂಸ ಮಾಡ್ಬಿಡ್ತಾನೆ. ಆ ಸಿನಿಮಾದಿಂದಾನೇ ರವಿತೇಜ ಯಾರು ಅಂತ ಗೊತ್ತಾಗಿದ್ದು ಆಂಧ್ರ ಪ್ರದೇಶ್ಗೆ, ತೆಲಂಗಾಣಕ್ಕೆ ಇವತ್ತು ಹೇಳಿದ್ರೆ. ಆ ರೀತಿ ನಮ್ಗೆ ಯಾವ್ದು ಸೂಟಬಲ್ ನಾವು ಅದಕ್ಕೆ ಹೇಳ್ತೀವಿ. ಮೇಲಿಂದ ಕೆಳಗೆ ಬೀಳುವಾಗ ಬರೀ ಅದು ಮಳೆ ಹನಿನೇ. ಅದು ಯಾರ ಕೈಗೆ ಸಿಗುತ್ತೋ, ಯಾವ ಜಾಗದಲ್ಲಿ ಸಿಗುತ್ತೋ ಅದಕ್ಕೆ ಮೇಲೆ ಅದ್ರ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ. ಅದು ಚಿಪ್ಪಲ್ಲಿ ಬಿತ್ತು ಅಂದ್ರೆ ಮುತ್ತಾಗತ್ತೆ, ಕೈಯಲ್ಲಿ ಬಿತ್ತು ಅಂದ್ರೆ ಅದು ಇನ್ನೊಂದು ಹನಿ ಆಗುತ್ತೆ. ಅದು ಬೇರೆ ಚರಂಡಿಗೆ ಬಿದ್ದುಬಿಟ್ರೆ ಮುಗಿದೋಯ್ತು, ಚರಂಡಿ ನೀರಾಗ್ಬಿಡುತ್ತೆ. ಅದರಿಂದ ನಾವು ಎಲ್ಲಿ ಸೇರ್ತೀವಿ, ಯಾರ ಜೊತೆ ಸೇರ್ತೀವಿ, ಹೇಗಿರ್ತೀವಿ ಅನ್ನೋದು ನೋಡೋದ್ರ ಮೇಲೆನೆ ನಾವು ಕ್ಲಿಕ್ ಆಗೋದಿರುತ್ತೆ ಅನ್ನೋದ್ರಿಂದ ಆ ಪಾತ್ರದ ಮೂಲಕ ಬಂದ್ರು. ಅದನ್ನು ಕೂಡ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅದು ಆಂಜನೇಯನ ರೋಲೆ ಅದು ಅಂತ. ಆತರ ಇವ್ರ ಜಾತಕವನ್ನ ನೋಡಿದಾಗ ಗುರು ಮುಂದೆ ಕೇತು, ಗುರು ಮುಂದೆ ಕೇತು ಇದೆ ಅಂದ್ರೆ ವಿಭಿನ್ನವಾದಂತಹ ಪಾತ್ರಗಳು. ಅಲ್ಲಿ ಇನ್ಸ್ಪೆಕ್ಟರ್ ಪಾತ್ರನೂ ಸರಿ, ಇಲ್ಲಿ ಕಾಮಿಡಿ ಮಾಡೋದಕ್ಕೂ ಸರಿ. ಆಂಜನೇಯನ ತಾರೀಕು ಅಂತ ಹೇಳಿದ್ವಿ 26ನೇ ತಾರೀಕು. ನಿಜ ಹೇಳ್ಬೇಕಂದ್ರೆ ರವಿತೇಜ ಸಿಕ್ಕಾಪಟ್ಟೆ ಹ್ಯೂಮರ್ಸ್ ಕಾಮಿಡಿ ಮಾಡೋದೇ ಜಾಸ್ತಿ. ಆ ಇನ್ಸ್ಪೆಕ್ಟರ್ ರೋಲ್ ಹೋದ್ರು ಕೂಡ, ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಖಡಕ್ ಇನ್ಸ್ಪೆಕ್ಟರ್ ಅಂತಲ್ಲ, ಆಂಜನೇಯ ಅಂದ್ರೆ ಹಂಗೆ ತಾನೆ. ಇವಾಗ ಆಂಜನೇಯನ ಅಂತ ಹೇಳಿದ್ರಿ ಕೋತಿಯಿಂದ ಬಂದಂತವ್ರು ಅಂತ, ಮಂಗ ಅಂತ ಹೇಳಿದ್ರೆ ಮನ್ಸು ಏನೇನೋ ಮಾಡುತ್ತೆ ತಾನೆ. ಆಗ ಆಂಜನೇಯ ಅಂದ್ರೆ ಅದಕ್ಕೆ ಎಲ್ರಿಗೂ ಕೂಡ ಹನುಮಾನ್ ಅಂದ್ರೆ ಇಷ್ಟ ಮಕ್ಕಳಿಗೆಲ್ಲಾನು. ಅದರಿಂದ ಮಕ್ಕಳಿಗೆ ತುಂಬಾ ಪ್ರೀತಿ ಆಗೋದು ಯಾರು ಅಂದ್ರೆ ಆಂಜನೇಯನೇ ಜಾಸ್ತಿ. ಅದರಿಂದ ಆ ತರ ಹ್ಯೂಮರಸ್ ಎಲ್ಲ ಇರೋದ್ರಿಂದ ಖಡಕ್ ಆಗಿ ಒಬ್ಬರಿಗೆ ಪಾಠ ಕಲಿಸೋದು ಕೂಡ ಆಂಜನೇಯನೇ. ಧೈರ್ಯ ಫೈಟಿಂಗ್ ಅಂತ ಬಂದ್ಬಿಟ್ರೆ ಅದೇ ತರ ನಗನಗತ ಪುಸ್ಲಾಯಿಸೋದು ಕೂಡ ಆಂಜನೇಯನೇ. ಅದರಿಂದನೇ ಆಂಜನೇಯ ಅಂದ್ರೆ ಎಲ್ರಿಗೂ ಪ್ರೀತಿಯಾದಂತ ದೇವರು. ಅದು ಆ ತರ ಮಂಗನಿಂದ ಮಾನವ ಅನ್ನೋ ರೀತಿ. ಅದರಿಂದ ಇಟ್ಸ್ ಅ ವಂಡರ್ಫುಲ್ ರೋಲ್ ಇವರೆಲ್ಲ ಮಾಡ್ತಕ್ಕಂಥದ್ದು. ಗುರು ಮುಂದೆ ಕೇತುರಿಂದ ರಿಸರ್ಚ್ ಓರಿಯೆಂಟೆಡ್ ಇಲ್ಲಿದ್ದಾರೆ. ನಾರ್ಮಲಿ ಚಂದ್ರಗ್ರಹ ಇವರಿಗೆ ವೃಶ್ಚಿಕ ರಾಶಿಯಲ್ಲಿ ವೀಕೆ. ಚಂದ್ರಗ್ರಹ ವೀಕ್ ಅನ್ನೋದಕ್ಕಿಂತಲೂ ಮನಸ್ಸು ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಮನಸ್ಸು ಯಾವತ್ತಷ್ಟೇ ಧೈರ್ಯವಾದಂತ ನಿರ್ಧಾರಗಳನ್ನ ತಗೊಳುತ್ತೆ ಅಂತ. ಧೈರ್ಯವಾದಂತ ನಿರ್ಧಾರಗಳನ್ನ ತಗೊಳುತ್ತೆ ಅಂತ ಅನ್ನೋವಾಗಲೇ ನಾವು ಅಲ್ಲಿ ಡೀಟೇಲ್ಸ್ ಹೇಳ್ಬಿಡ್ಬೋದು. ಇವರು ಮೆಂಟಲಿ ತುಂಬಾ ವೇರಿಯೇಷನ್ ಆದಂತ ಪಾತ್ರಗಳನ್ನ ಗುರು ಮುಂದೆ ಕೇತು ಮತ್ತೆ ಚಂದ್ರ ವೀಕ್ ಅಂತ ನೀವೇನ್ ಹೇಳಿದ್ರು ಕೂಡ ವೃಶ್ಚಿಕ ರಾಶಿಯಲ್ಲಿ ಧೈರ್ಯವಾದಂತ ನಿರ್ಧಾರಗಳನ್ನ ತಗೊಳ್ತಾರೆ. ಆದ್ರಿಂದಾನೇ ಇವತ್ತು ಈ ರೀತಿ ಯಶಸ್ಸನ್ನ ಕಂಡಿರೋದು. ಇವ್ರಿಗೆ ದೇವರು ಇನ್ನೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಈ ತರ ಒಳ್ಳೊಳ್ಳೆ ರೋಲ್ಸ್ ನ ಮಾಡಿ ಆಮೇಲೆ ಕೊಡ್ತಕ್ಕಂಥ ಮೆಸೇಜಸ್ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದೆಲ್ಲನೂ ಇವ್ರಿಗೆ ಜಾಸ್ತಿ ಇರೋದ್ರಿಂದ ಇವರು ಧಾರಾಳವಾಗಿ ಈ ತರ ರೋಲ್ಸ್ ನ ಮಾಡ್ಕೊಂಡು ಹೋಗ್ಬೋದು. ಇವ್ರಿಗೆ ಇನ್ನೂ ಹೆಚ್ಚೆಚ್ಚು ಸಕ್ಸಸ್ ಸಿಗ್ಲಿ, ಒಳ್ಳೇದಾಗ್ಲಿ ಅಂತ ಇದ್ರ ಮೂಲಕ ನಾವು ಹೇಳ್ಬೋದು. ಅದಕ್ಕೋಸ್ಕರ ಮೋಟಿವೇಟ್ ಮಾಡೋವಾಗ ನೋಡಿ, ನಮ್ಮ ಒಂದು ರೋಲ್ ನಾವು ಮಾಡ್ತೀವಿ, ಒಂದು ಆಕ್ಟರ್ ಆಗಿ ಅಂದ್ರೂ ಕೂಡ ನನ್ನ ಮಗನ ಕೂಡ ಬಹಳ ಜನ ಓದು ಅನ್ನೋರ್ಗೆಲ್ಲ ಈಗ ನಮ್ಮ ಕಾರ್ಯಕ್ರಮ ಒಂಥರ ಎಚ್ಚರಿಕೆ ಗಂಟೆ ಆಗಿದೆ. ಈಗ ಬಹಳ ಜನ ನಮ್ಮ ಕಾರ್ಯಕ್ರಮ ನಿಮ್ ಮೊದಲಿಂದ ನಾನು ನೋಡ್ತಿದ್ದೀನಿ ಗುರುಜಿ. ಈಗ ಸ್ವಲ್ಪ ಹೊಸ ಚೇಂಜಸ್ ಅಂತ ನೀವೊಂದು ತಂದಿರೋದು 6 months ಇಂದ ನೋಡ್ತಾ ಇದ್ರೆ, ಒಬ್ಬೊಬ್ರು ಓದು ಅಂತ ಹೇಳ್ತಕ್ಕಂಥದ್ದನ್ನ ಬಿಟ್ಟು ಆಡಕ್ಕೆ ಯೋಗ್ಯ ಅಂದ್ರೆ ಅವನ ಆಡಕ್ಕೆ ಬಿಟ್ಟು ಜೊತೆಲಿ ಓದಿಸಿ, ಓಡಕ್ಕೆ ಅವನು ಯೋಗ್ಯ ಅಂದ್ರೆ ಜೊತೆಲಿ ಓದಿಸಿ, ಅವನು ಕುಣಿಯಕ್ಕೆ ಇಲ್ಲ ನಟನೆ ಮಾಡಕ್ಕೆ ನಾಟ್ಯ ಮಾಡಕ್ಕೆ ಅಂತಿದ್ರೆ ಅದ್ರ ಜೊತೆಗೆ ಓದಿಸಿ ಅಂತಿದ್ರಲ್ಲ. ಇದು ಎಷ್ಟು ಜನ ತಂದೆ ತಾಯಿಗಳ ಕಣ್ಣು ತೆರೆಸ್ದಂಗಿದೆ ಅಂತಾರೆ. ಅದೊಂದು ಕಾರಣಕ್ಕೆ ಇವತ್ತು ಉಚಿತ ಕಾರ್ಯಾಗಾರನ ಹಮ್ಮಿಕೊಂಡು ಬಂದ್ವಿ. ಸೇಡಂನಲ್ಲಿ ಉಚಿತ ಕಾರ್ಯಾಗಾರ ಆಯ್ತು, ವಿಜಯಪುರದಲ್ಲಿ ಉಚಿತ ಕಾರ್ಯಾಗಾರ ಆಯ್ತು, ಆಮೇಲೆ ಬಾಗಲಕೋಟೆ ಬೆಳಗಾಂನಲ್ಲಿ ಉಚಿತ ಕಾರ್ಯಾಗಾರ ಆಯ್ತು, ಮೈಸೂರಿನಲ್ಲಿ ಉಚಿತ ಕಾರ್ಯಾಗಾರ ಆಯ್ತು, ಹುಬ್ಬಳ್ಳಿಯಲ್ಲಾಯ್ತು, ಈಗ ನೆಲಮಂಗಲದಲ್ಲಿ ಬಸವನ ದೇವರು ಮಠ ಸೊಂಡೆಕೊಪ್ಪ ರೋಡ್. ಓಕೆ, ಬಸವನ ದೇವರು ಮಠ ಸೊಂಡೆಕೊಪ್ಪ ರೋಡ್ 24ನೇ ತಾರೀಕು ಜೂನ್ ಅಲ್ಲಿ ಕೂಡ ಇವಾಗ ನಾವು ಉಚಿತ ಕಾರ್ಯಾಗಾರ ಮಾಡ್ತಿದ್ದೀವಿ. ಬಂದಂತ ಪೇರೆಂಟ್ಸ್ ಎಲ್ಲರೂ ಕೂಡ ಓದು ಆಗ್ಲೇ ಉದ್ಧಾರ ಆಗೋದು ಅಂತ ಹೇಳ್ತಕ್ಕಂಥ ನಮ್ಮ ತಂದೆ ತಾಯಿಗಳ ಕಣ್ಣಿಗೆ ಇವತ್ತು ನೀವು ತಾರಾ ಭವಿಷ್ಯದಲ್ಲಿ ವ್ಯಕ್ತಿಗಳ ಹೆಸರುಗಳನ್ನ ಹೇಳ್ತಾ ಕ್ರೀಡಾಪಟುನ ತೋರಿಸ್ತೀರಾ, ಒಂದು ರಾಜಕಾರಣಿಯನ್ನ ತೋರಿಸ್ತೀರಾ, ಒಂದು ನಟನನ್ನ ತೋರಿಸ್ತೀರಾ, ಒಂದು ನಟಿಯನ್ನ ತೋರಿಸ್ತೀರಾ, ಈ ಒಂದು ಸಾಹಿತಿಯನ್ನ ತೋರಿಸ್ತೀರಾ. ಇವ್ರನ್ನೆಲ್ಲ ನೋಡುವಾಗ ನಮ್ಮ ಮಕ್ಕಳನ್ನು ಓದು ಅನ್ನೋದಕ್ಕಿಂತಲೂ ಯಾಕೆ ಇದೆಲ್ಲ ಮಾಡಿದ್ರೆ ನಮ್ಮ ಮಕ್ಕಳು ಹೆಸರು ಸಂಪಾದನೆ ಮಾಡಲ್ವಾ ಅಂತ ಹೇಳ್ತಕ್ಕಂಥ ಒಂದು ವಿಷಯ ನಮ್ಗೆ ಹೇಳ್ಕೊಟ್ಟಿದ್ರ ಅಂತ ಎಷ್ಟೋ ಜನ ಹೇಳುವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಕೂಡ ಶರಬೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಸೊ
ಸೊ ಒಳ್ಳೇದಾಗ್ಲಿ ಅಂತ ಇದ್ರ ಮೂಲಕ ಹೇಳ್ಕೊಳಕ್ ಇಷ್ಟಪಡ್ತೀನಮ್ಮ. ಗುರುಜಿ, ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ದೂರದ ಊರಿನಲ್ಲಿ ನಾವು ಗುರುಜಿಯವರ ನೇತೃತ್ವದಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಶಿಬಿರವನ್ನ ನೋಡ್ತಾ ಇದ್ವಿ. ಆದ್ರೆ ಇದೀಗ ಬಹಳಷ್ಟು ಹತ್ತಿರದಲ್ಲಿ ಅಂದ್ರೆ ನೆಲಮಂಗಲದ ಜನರಿಗೆ ಇದೊಂದು ಸುವರ್ಣ ಅವಕಾಶ. ನೆಲಮಂಗಲದಲ್ಲಿ ಬರುವಂತಹ ಜೂನ್ 24ನೇ ತಾರೀಕು ನಡೀತಾ ಇರುವಂತಹ ಕಾರ್ಯಾಗಾರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ನೆಲಮಂಗಲ ಹಾಗೂ ಸುತ್ತಮುತ್ತಲ ಭಾಗದ ಜನರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಗುರುಜಿ ಅವರ ಒಂದು ಪ್ರವಾಸ ಆರಂಭ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಜೂನ್ 1ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ. ಜೂನ್ 1ರಂದು ಮೈಸೂರಿನಲ್ಲಿ, ಜೂನ್ 2ನೇ ತಾರೀಕು ನೆಲಮಂಗಲದಲ್ಲಿ, ಜೂನ್ 3 ಹಾಸನ್, ಜೂನ್ 5ನೇ ತಾರೀಕು ಮಡಿಕೇರಿ, ಜೂನ್ 6ರಂದು ಮಂಗಳೂರು, ಜೂನ್ 8ನೇ ತಾರೀಕು ಶಿವಮೊಗ್ಗ, ಜೂನ್ 9ನೇ ತಾರೀಕು ದಾವಣಗೆರೆ, ಜೂನ್ 10ರಂದು ಬಳ್ಳಾರಿ, ಜೂನ್ 11ನೇ ತಾರೀಕು ಹೊಸಪೇಟೆನಲ್ಲಿ, ಜೂನ್ 12ರಂದು ಹುಬ್ಬಳ್ಳಿ, ಜೂನ್ 13ನೇ ತಾರೀಕು ಬೆಳಗಾಂ, ಜೂನ್ 14ರಂದು ಬಾಗಲಕೋಟ್ ಹಾಗೂ ಜೂನ್ 16ನೇ ತಾರೀಕು ವಿಜಯಪುರ, ಜೂನ್ 17ರಂದು ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲಿ ಗುರುಜಿಯವರನ್ನ ನೀವು ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದಕ್ಕಾಗಿ ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಾಗುತ್ತೆ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಂಡು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದೀಗ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ ಮೇಡಮ್. ಸರ್ ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಬಾಲರಾಜ್ ಬಾಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲ ಬೆಂಗಳೂರಲ್ಲಿ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಮೇಡಮ್. ಹೌದಾ, ಬಹಳ ಸಂತೋಷ ಸರ್. ಹೇಳಿ, ಈಗ ಯಾರ ಬಗ್ಗೆ ಮಾತಾಡ್ಬೇಕು ಅಂತ? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗನ ಹೆಸರು? ಮೇಡಮ್, ಇವಾಗ ಶ್ರೇಯಸ್ ಅಂತ ಇಟ್ಟಿದ್ದೀನಿ. 23/4 ಹುಟ್ಟಿದ್ದಾನೆ. 23/4 2017. ಓಕೆ ಸರ್, ಯಾವ ಟೈಮ್ಗೆ ಹುಟ್ಟಿದ್ದು? ಮೇಡಮ್, 8:56 ಗುರುವಾರ ಸಾಯಂಕಾಲ ನೈಟ್ ಮೇಡಮ್. 8:56 PM ಅಲ್ವಾ? PM ಮೇಡಮ್. ಓಕೆ ಸರ್, ಇನ್ನು ಚಿಕ್ಕ ಮಗು ಬಗ್ಗೆ ಏನ್ ಪ್ರಶ್ನೆ ಕೇಳಬೇಕು? ಗುರುಜಿ ಅವರಿದ್ದಾರೆ, ಮಾತಾಡಿ. ಗುರುಜಿ ನಮಸ್ಕಾರ ಬಾಲಪ್ಪ ಅವರೇ. ನಮಸ್ಕಾರ ಸರ್. ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಇದು ನನ್ನ ಮಗ ಬಂದ್ಬಿಟ್ಟು 23/4/2017 ಜನನ. 23/3 ಗುರುಜಿ. 23/4 ಅಂತ ಹೇಳಿದೆ ನಾನು. ಇಲ್ಲ 23/3 ಗುರುಜಿ. 23/3/2017. ಓಕೆ, 17 ಗುರುಜಿ. ಗುರುವಾರ 8:56ಕ್ಕೆ ಜನನ. ರೈಟ್. ಏನ್ ಪ್ರಶ್ನೆ, ಏನ್ ಕೇಳ್ಬೇಕು? ಅದೇ ಮಗನ ಬಗ್ಗೆ ಒಂಚೂರು ನೇಮು, ಆಮೇಲೆ ಇದು ಶ್ರೇಯಸ್ ಅಂತ ಇಟ್ಟಿದೀವಿ ಸ್ವಾಮಿ ಸರ್. ಓಕೆ. ಆಮೇಲೆ ಅದೇ ಭವಿಷ್ಯ ಇದ್ರ ಬಗ್ಗೆ ಕೇಳಬೇಕಾಗಿತ್ತು. ಶ್ರೇಯಸ್ ಅನ್ನೋದು ಶಾಶಾಶಿ ಬಂದಿರೋದಕ್ಕೋಸ್ಕರ ಇಟ್ಟಿರೋದು. ಅದನ್ನ ಜನ್ಮನಾಮ ಮಾಡಿ, ಅದೇನ್ ತಪ್ಪಿಲ್ಲ. ಜನ್ಮ ನಕ್ಷತ್ರ ನಾಮ ಅಂತ. ಯಾಕಂದ್ರೆ ಹಿರಿಯರು ಆಮೇಲೆ ಪೌರೋಹಿತ್ಕೆ ಇವರೆಲ್ಲ ಮಾಡ್ತಕ್ಕಂಥವ್ರು ಏನ್ ಅಕ್ಷರ ಬಂದಿದೆ ಅದ್ರಲ್ಲಿ ಹೆಸರಿಡ್ಬೇಕು ಅಂತ ಅವತ್ತಿಂದ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದನ್ನ ನಾವ್ ಏನಕ್ಕೆ ಬದಲಾಯಿಸಕ್ ಹೋಗೋಣ? ಪಾಪ ಅವ್ರ ಮನಸ್ಸಿಗೆ ಬೇಜಾರಾಗೋದು ಬೇಡ. ಶಾಶಾಶಿ ಬಂತು, ಶ್ರೇಯಸ್ ಅಂತ ಹೆಸರಿಟ್ವಿ, ಅದು ಜನ್ಮ ನಕ್ಷತ್ರ ನಾಮ. ರೂಢಿ ನಾಮಕ್ಕೆ ಬೇರೆ ಅಕ್ಷರದಲ್ಲಿ ಇವನಿಗೆ ಧಾರಾಳವಾಗಿ ಹೆಸರಿಡ್ಬೋದು. ಇವನ್ ಜಾತಕದ ಪ್ರಕಾರ ಮಿಥುನ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಗುರು, ಕನ್ಯಾ ರಾಶಿಯಲ್ಲಿ ಗುರು, ಮೀನ ರಾಶಿಯಲ್ಲಿ ಬುಧ. ಆಕ್ಚುಲಿ ಮೀನ ರಾಶಿಯಲ್ಲಿ ಇರಬೇಕಾದಂತ ಗುರು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿ ಇರಬೇಕಾದಂತ ಬುಧ ಮೀನ ರಾಶಿಗೆ ಹೋದ ಅಂದ್ರೆ ಪರಿವರ್ತನೆ ಯೋಗ. ಈ ತರ ಯೋಗ ಇರೋನ್ಗು ಮ್ಯಾಂಡೇಟರಿ ಒಂಥರ ಏನೋ ಮೊನೋಟನಸ್ ಆಗಿ ಇಟ್ಬಿಟ್ರೆ ಹೆಸರು ಸರಿ ಹೋಗಲ್ಲ. ಅದರಿಂದ ಜನ್ಮ ನಕ್ಷತ್ರ ನಾಮಕ್ಕೆ ಶ್ರೇಯಸ್ ಇಟ್ಟು, ರೂಢಿ ನಾಮಕ್ಕೆ ಎ ಅನ್ನೋ ಅಕ್ಷರ, ಯು ಅನ್ನೋ ಅಕ್ಷರ, ವಿ ಅನ್ನೋ ಅಕ್ಷರ. ಇದರಲ್ಲಿ ANU AUV ಇದ್ರಲ್ಲಿ ಒಂದು 10 ಹೆಸರು ಸೆಲೆಕ್ಟ್ ಮಾಡ್ಕೊಂಡು ನೇರವಾಗಿ ಬನ್ನಿ. ದ ಬೆಸ್ಟ್ ನೇಮ್ ಸೆಲೆಕ್ಟ್ ಮಾಡಿಡೋಣ. ಇವನು ತುಂಬಾ ಸಾಧನೆ ಮಾಡ್ತಕ್ಕಂಥ ಹುಡುಗನಾಗಿ ಬರ್ತಾನೆ. ಒಳ್ಳೇದಾಗ್ಲಿ, ಅನುಗ್ರಹ ಅವನಿಗೆ ಸಿಗ್ಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ಯಾವ ಅಕ್ಷರದಲ್ಲಿ ಹೆಸರನ್ನ ಇಟ್ಟರೆ ಉತ್ತಮ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಬೆಂಗಳೂರಿನ 9 ಬ್ಲಾಕ್ ಜಯನಗರಲ್ಲೇ ನಮ್ಮ ಮುಖ್ಯ ಕಚೇರಿ ಇದೆ. ಗುರುಜಿಯವರು ನಿಮ್ಮ ಒಂದು ಭೇಟಿಗೆ ಯಾವ ದಿನಾಂಕದಲ್ಲಿ ಲಭ್ಯವಿರ್ತಾರೆ ಅನ್ನೋದನ್ನ ತಿಳಿದುಕೊಂಡು ನೇರವಾಗಿ ಬಂದು ಭೇಟಿ ಮಾಡಿ ಒಂದು ಉತ್ತಮವಾದಂತಹ ಹೆಸರನ್ನ ಪಡ್ಕೊಂಡು ಹೋಗಿ ಸರ್. 7676366666 ಇದು ಅಪಾಯಿಂಟ್ಮೆಂಟ್ ನಂಬರ್ ಅಂತ ಹೇಳ್ತಾ ಇದೀಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಜಯಸುಧಾ ಅಂತ. ಎಲ್ಲಿಂದ? ಮೇಡಮ್ ನಾನು ಮೈಸೂರಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ಬೇಕು? ಮೇಡಮ್ ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ಡೇಟ್ ಆಫ್ ಬರ್ತ್ ಹೇಳಿ. 9/7/90.
9/7/1990. 1990. ಎಷ್ಟು ಗಂಟೆಗಮ್ಮ ಹುಟ್ಟಿದ್ದು? ಮೇಡಮ್ ಸೋಮವಾರ ಬೆಳಿಗ್ಗೆ 10:52 ಓಕೆ ಜಯಸುಧಾ ಅವರೇ, ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಗುರುಜಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಬರ್ತಾ ಇದೆ ಜಯಸುಧಾ, ಕರೆಕ್ಟಾ? ಕೇಳಿ ಜಯಸುಧಾ, ಏನ್ ಪ್ರಶ್ನೆ, ಏನ್ ವಿಷಯ? ಪ್ರಶ್ನೆ ಅಂದ್ರೆ ಫ್ಯಾಮಿಲಿ ಎಲ್ಲ ಡೈವೋರ್ಸ್ ಆಯ್ತು, ಎಲ್ಲ ಆಯ್ತು, ಮಕ್ಳು ಇಬ್ರಿದ್ದಾರೆ. ಏನೋ ಒಂಥರ ಇನ್ನೊಬ್ರು ಒಂದ್ ಹ್ಯಾಂಡ್ ಓವರ್ ಅಲ್ಲಿ ಇದ್ದೀನಿ, ಏನೋ ದಿಕ್ಕೇ ತೋರಿಸ್ತಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಏನ್ ಓದಿದ್ರಿ? SLC ಅಷ್ಟೇ ಸರ್ ಆಗಿರೋದು ನಂದು. ಸೊ ಏನ್ ಕೆಲಸನೂ ಮಾಡ್ತಿಲ್ಲ? ಏನ್ ಕೆಲಸ ಮಾಡಕ್ಕೂ ಆಗ್ತಿಲ್ಲ, ಮಕ್ಳು ನೋಡ್ಕೊಳೋರು ಯಾರಿಲ್ಲ, ಸ್ಕೂಲು ಅದು ಇದು ಎಲ್ಲ ಎಲ್ಲಾನು ಒಂಥರ ಬೀದಿ ಪಾಲಾಗ್ಬಿಟ್ಟಿದೆ. ಇಲ್ಲ, ಬೀದಿ ಪಾಲ್ ಅಂತ ಅನ್ಕೊಳ್ಳೇಬೇಡಿ, ಓಕೆ? ಯಾಕಂದ್ರೆ 9ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಹೋರಾಟ ಅಂತ ಹೇಳ್ತೀವಿ. ಹೋರಾಟ ಮಾಡಿ ಸೈನಿಕನಿಂದ ಸೇನಾಧಿಪತಿ ಆಗ್ಬಿಟ್ರೆ ಓಕೆನಾ? ಬೇಸರ ಪಡ್ಬೇಡಿ. ಸರ್ವೇಶ್ವರ ಸ್ವಾಮಿ ಇದಾನೆ. ಅದಕ್ಕೆ ಇವತ್ತವರೆಗೂ ನಮ್ಗೆ ಬಹಳ ಜನ ಕೇಳ್ತಾರೆ, ಗುರುಜಿ ಸರ್ವೇಶ್ವರಾಯ ನಮಃ ಅಂತ ಹೇಳ್ತೀರಾ, ಆ ಪುಣ್ಯಾತ್ಮನ್ ಫೋಟೋ ಆದ್ರೆ ನಾವು ನೋಡ್ಬೋದಲ್ಲ, ಅದಕ್ಕೆ ಬೆಂಗಳೂರಿಗೆ ಬರ್ಬೇಕಾ ಅಂದ್ರು. ನೀವೇನಕ್ಕೆ ಯೋಚನೆ ಮಾಡ್ಬಿಡ್ರಿ, ನಾನು ಕೂತಿದ್ ಪಕ್ಕದಲ್ಲಿ ಆ ಫೋಟೋ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ರೀ ಸರ್ವೇಶ್ವರ ಸ್ವಾಮಿದು ಅಂತೇಳಿ ನಾನು ಅದಕ್ಕೆ ಕುಳಿತುಕೊಂಡೆ, ಓಕೆ? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಎಂತೆಂತ ಕಷ್ಟಗಳು, ನಷ್ಟಗಳು, ಸೋಲು, ಒಂದು ದೃಷ್ಟಿ, ಭಯ, ಓಕೆ, ಹೆದರಿಕೆ, ನಡಗೋದು, ಇವನ್ನೆಲ್ಲ ಹಿಂಗೆ ಚಿಟ್ಕೆ ಹೊಡೆದ್ರೆ ಒಂದ್ ದಾರಿ ಮಾಡಕ್ ಬಿಡ್ತಾನೆ ಸರ್ವೇಶ್ವರ, ಓಕೆ? ಯಾಕೆಂದ್ರೆ ಇವತ್ತು ನೀವು ಪ್ರತ್ಯಂಕರ ದೇವಿ ಅಂದ ತಕ್ಷಣ ಅಷ್ಟು ದೊಡ್ಡ ದೇವಿ ಅಂತೆ, ಪ್ರತ್ಯಂಕರ ಪೂಜೆಗೆ ಹೋಗ್ಬಿಟ್ರೆ ನಮ್ಗೆಲ್ಲ ಒಳ್ಳೇದಾಗತ್ತಂತೆ ಅಂತೆಲ್ಲ ಹೆಂಗ್ ಅನ್ಕೊಂತೀರಾ? ಶೂಲ್ನಿ ದುರ್ಗೆ, ದುರ್ಗೆ ಅಂತೆ, ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ರೆ ಒಳ್ಳೇದು ಅಂತ. ನಿಮ್ಗೊಂದು ವಿಷಯ ತಿಳಿದಿರ್ಲಿ, ಈ ಸರ್ವೇಶ್ವರ ಸ್ವಾಮಿಗೆ 2 ರೆಕ್ಕೆ ಕಾಣಿಸ್ತಿದೆ ನೋಡಿ. ಹೀಗೆ ಒಂದು ರೆಕ್ಕೆಯಲ್ಲಿ ಪ್ರತ್ಯಂಕರ ದೇವಿನ ಇಟ್ಕೊಂಡಿದ್ದಾನೆ, ಇನ್ನೊಂದು ರೆಕ್ಕೆಯಲ್ಲಿ ಶೂಲ್ನಿ ದುರ್ಗನ ಇಟ್ಕೊಂಡಿದ್ದಾನೆ. ಕಾಲ್ನಲ್ಲಿ ನರಸಿಂಹಸ್ವಾಮಿ ಹಿರಣ್ಯಕಶಿಪು ರಕ್ತ ಕುಡಿದು ಬಿಟ್ಟಿದ್ದಾನೆ ಅಂದ್ರೆ ಆ ರಕ್ತವನ್ನ ತಗೊಂಡೋಗಿ ಕಕ್ಸೋದಕ್ಕೆ ಅವನ ಕಾಲಲ್ಲಿ ಇಟ್ಕೊಂಡಿದ್ದಾನೆ. ಲೆಕ್ಕ ಹಾಕೊಳ್ಳಿ ಸರ್ವೇಶ್ವರ ಸ್ವಾಮಿ ಇನ್ನೇನ್ ಪವರ್ ಅಂತ. ಒಂದು ರೆಕ್ಕೆಯಲ್ಲಿ ಪ್ರತ್ಯಂಕರ ದೇವಿನ ಇಟ್ಕೊಂಡಿದ್ದಾನೆ, ಒಂದು ರೆಕ್ಕೆಯಲ್ಲಿ ಶೂಲ್ನಿ ದುರ್ಗೆನ ಇಟ್ಕೊಂಡಿದ್ದಾನೆ, ಕಾಲ್ನಲ್ಲಿ ನರಸಿಂಹಸ್ವಾಮಿನ ತೆಗೆದು ಹಾರ್ತಾ ಇದ್ದಾನೆ ಅಂದ್ರೆ ಸರ್ವೇಶ್ವರ ಇನ್ನೆಂತ ಶಕ್ತಿ ಇರ್ಬೋದು. ಆ ಫೋಟೋ ನೋಡಿದವರು ಧನ್ಯ, ಮುಗೀತು ಕತೆ ಇವತ್ತಿಗೆ, ಓಕೆ? ಇವತ್ತು ನಿಮ್ದೇನೇನ್ ದುಃಖ ದುಮ್ಮಾನಗಳಿದೆಯೋ ಶರಬೇಶ್ವರ ನಿನಗೆ ಅರ್ಪಣೆ ಅನ್ಬಿಟ್ಟು ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದು 19 ಸಾರಿ ಓಂ ಶರಬೇಶ್ವರಾಯ ನಮಃ ಅಂತ ಹೇಳ್ಕೊಳ್ತಾ ಬನ್ನಿ ಡೈಲಿ ಬೆಳಗ್ಗೆ. ನೋಡಿ ನಿಮ್ಮ ಹಣೆ ಬರನೇ ಚೇಂಜ್ ಆಗ್ಬಿಡುತ್ತೆ, ಓಕೆ? ಇವತ್ತಿಗೂ ನಾವು ಕೂಡ ಅದನ್ನೇ ನಂಬಿ ಬದುಕ್ತಿರೋದು, ಓಕೆ? ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಹಿಂದೆ ದೇವರು, ಜೊತೆಯಲ್ಲಿ ಗುರುಗಳು, ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಸಾಕು ಜೀವನ ಚೆನ್ನಾಗಾಗ್ಬಿಡುತ್ತೆ ಅಂತ. ಇದೊಂದನ್ನ ಫಾಲೋ ಮಾಡಿ ನಿಮ್ ಕಷ್ಟಗಳೆಲ್ಲ ದೂರ ಆಗುತ್ತೆ. ಸೊ ಸಾಧ್ಯವಾದ್ರೆ ಪರ್ಸನಲ್ ತುಂಬಾ ಪ್ರಾಬ್ಲಮ್ ಇಟ್ಕೊಂಡಿದ್ದೀರಾ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ, ಅದು ಒಳ್ಳೇದಲ್ಲ, ಓಕೆ? ಸಾಧ್ಯವಾದ್ರೆ ನೇರವಾಗಿ ಭೇಟಿ ಮಾಡಿ ಡೀಟೇಲ್ಸ್ ಕೆಲವು ಹೇಳ್ಕೊಡ್ತೀನಿ ನಿಮ್ಗೆ. ನಮ್ಮ ಕಡೆಯಿಂದ ಬೆಸ್ಟ್ ಲಕ್ಕಿ ಟಿಪ್ ಏನಂದ್ರೆ, ಧೈರ್ಯ ಬರೋದಕ್ಕೆ ಎಡಗೈಗೆ ಒಂದು ಸಣ್ಣ ಬ್ರಾಸ್ಲೆಟ್ ಹಾಕೊಳ್ಳಿ ತಾಮ್ರದಲ್ಲಿ, ಎಡಗೈ ಉಂಗುರದ ಬೆಳಗ್ಗೆ ಒಂದು ಉಂಗುರ ಹಾಕೊಳ್ಳಿ. ಇದೇನಂತ ಕಾಸ್ಟ್ಲಿ ಏನಲ್ಲ, ಇದನ್ನ ಸಿಂಪಲ್ ಆಗಿ ಹಾಕೊಳ್ಳಿ. ಲೈಟ್ ಆರೆಂಜ್ ಕಲರ್ಸ್, ಯೆಲ್ಲೋ ಕಲರ್ಸ್, ಲೈಟ್ ರೆಡ್ ಕಲರ್ಸ್ ನ ಉಪಯೋಗಿಸಿ ಹೆಚ್ಚಾಗಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಓಂ ಶರಬೇಶ್ವರಾಯ ನಮಃ ಅಂತ ಸಿಂಪಲ್ ಮಂತ್ರ ಒಂದು 19 ಸತಿ ಹೇಳಿ ಶರಬೇಶ್ವರ ನೆನ್ಸ್ಕೊಳ್ಳಿ. ಆ ಶೂಲ್ನಿ ದುರ್ಗೆ, ಪ್ರತ್ಯಂಕರ ದೇವಿ, ನರಸಿಂಹಸ್ವಾಮಿ, ಶರಬೇಶ್ವರ ಸ್ವಾಮಿ ಎಲ್ಲರೂ ನಿಮ್ ಜೊತೆ ಬಂದ್ಬಿಡ್ತಾರೆ. ಎಲ್ಲರೂ ನಿಮ್ಮನ್ನ ಕಾಯ್ತಾರೆ. ಈ ಬೀದಿಗೆ ಬಂತು ಬದುಕು ಅಂತ ಮಾತ್ರ ಹೇಳ್ಬೇಡಿ, ಎಲ್ರದ್ದು ಸೃಷ್ಟಿಯಾಗದೆ ಬದುಕು ಅಲ್ಲಿಂದಾನೆ, ಭೂಮಿಯಿಂದನೇ ಸೃಷ್ಟಿಯಾಗಬೇಕು ಬದುಕು, ಮತ್ತೆ ಅಲ್ಲಿಗೆ ಬರಬೇಕು. ಅದರಿಂದ ವರಿನೇ ಮಾಡಬೇಡಿ. ಮಾಡಿರೋ ಕರ್ಮಕ್ಕೆ ದೇವ್ರು ಕೊಡ್ತಕ್ಕಂಥದ್ದನ್ನ ನಾವು ಇಲ್ಲಿ ಅನುಭವಿಸಿದ್ರೆ ಮತ್ತೆ ನಮ್ಗೇನು ಒಳ್ಳೇದು ಕೊಡಬೇಕು ಕೊಟ್ಟೇ ಕೊಡ್ತಾನೆ, ಓಕೆನಾ? ಒಳ್ಳೇದಾಗುತ್ತೆ. ಶರಬೇಶ್ವರ ಸ್ವಾಮಿ ನೆನ್ಸ್ಕೊಳ್ಳಿ, ಅವನ ಅನುಗ್ರಹ ನಿಮ್ಗಿರುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಜಿಯವರು ಬಹಳನೇ ಒಂದು ಸುಲಭವಾದಂತಹ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲವನ್ನ ತಪ್ಪದೇ ಪಾಲಿಸಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಶರಬೇಶ್ವರ ದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ, ಇದೀಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ. ಹಲೋ ಮೇಡಮ್. ತಮ್ಮ ಹೆಸರು ಮಾ? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಾ. ರೈಟ್ ವೀಕ್ಷಕರೇ, ನೀವು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಟಿವಿ ಸೌಂಡ್ ನ ಕಡಿಮೆ ಮಾಡಿರಿ. ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಹಾಗಾಗಿ ನಾನ್ ಮಾತಾಡೋದು ನಿಮ್ಗೆ, ನೀವು ಮಾತಾಡೋದು ನನಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾಕೆಂದ್ರೆ ಬಹಳಷ್ಟು ಜನ ಗುರುಜಿಯವರ ಬಳಿ ಮಾತಾಡಬೇಕು, ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಅಂತವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡೋಣ ಅಂತ ಹೇಳ್ತಾ, ಇದೀಗ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಭದ್ರೇಶ್ ನಮಸ್ಕಾರ ಸರ್. ತಮ್ಮ ಹೆಸರು? ಭದ್ರೇಶ್ ಕುಮಾರ್ ಅಂತ ಅಂದ್ಬಿಟ್ಟು ಬಾಗಲಗುಂಟೆಯಿಂದ ಮೇಡಮ್. ಬಾಗಲಗುಂಟೆಯಿಂದ? ಹೌದೌದೌದು. ಓಕೆ ಸರ್, ಹೇಳಿ ಸರ್, ಯಾರ ಬಗ್ಗೆ ಮಾತಾಡ್ತೀರಾ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಕೊಡಿ ಸರ್. 1/12/1968. ಎಷ್ಟು ಗಂಟೆಗೆ ಸರ್ ಹುಟ್ಟಿದ್ದು? ಮೇಡಮ್ ಅದ ಟೈಮಿಂಗ್ಸ್ ಗೊತ್ತಿಲ್ಲ, ಸಮಯ ಗೊತ್ತಿಲ್ಲ. ಅಡ್ಡಿಲ್ಲ ಸರ್. ಈಗ ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ.
ಸರ್ ನಮಸ್ತೆ. ನಮಸ್ತೆ. ಕೇಳಿ, ಭದ್ರೇಶ್ ಏನ್ ಕುಮಾರ್ ಪ್ರಶ್ನೆ ಇದು? ಅಂತ ಡೇಟ್ ಆಫ್ ಸರ್. ಬರ್ತ್ ಒರಿಜಿನಲ್ ಭದ್ರೇಶ್ ನಿಮ್ದು? ಕುಮಾರ್ ಅಂತ. ಏನಂತ? ಭದ್ರೇಶ್ ಕುಮಾರ್. ಭದ್ರೇಶ್ ಕುಮಾರ್. ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಬರ್ತಾ ಇದೆ, ಕರೆಕ್ಟಾ? ಸರ್ ನಮ್ದು ಧನಸ್ಸು ರಾಶಿ ನೋಡ್ತಾ ಇದೀವಿ ನಾವು. ಭದ್ರೇಶ್ ಬಾ 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 ದೊಡ್ಡ ಬಾ. ಬಾಬಾ ಅಂತ ನೋಡಂಗಿದ್ರೆ ಡೇಟ್ ಆಫ್ ಬರ್ತ್ ಕೇಳ್ಬೇಕಾದ್ರೆ ಹೇಳ್ಬೇಕಾದ್ದೇ ಇಲ್ವಲ್ಲ? ಹೌದ್ರಾ? ಇವಾಗ ನಿಜ ತಾನೆ. ಇವಾಗ ನಾನು ಬಾಬಾ ಬಿ ಅನ್ನಕ್ಷಕ್ಕೆ ಭದ್ರೇಶ್ಗೆ ನಾನು ಇದನ್ನ ನೋಡ್ಕೊಳ್ತೀನಿ, ಧನುಸ್ ರಾಶಿ ನೋಡ್ಕೊಳ್ತೀನಿ. ಬಾಬಾ ಬಿ ವೃಷಭರಾಶಿ ನೋಡ್ತೀನಿ ಅಂದ್ರೆ ಡೇಟ್ ಆಫ್ ಬರ್ತ್ ಹೇಳ್ಬೇಕಾದಿಲ್ವಲ್ಲ? ಡೇಟ್ ಆಫ್ ಬರ್ತ್ ಮೇಲೆ ತಾನೇ ನಕ್ಷತ್ರ ಹುಟ್ಟೋದು. ಹೌದೌದೌದೌದು. ಇವಾಗ ನಾನು ಹುಟ್ಟಿರೋ ಡೇಟ್ ತಾನೇ ಸರ್ ನಕ್ಷತ್ರ ಹುಟ್ಟೋದು. ಇವಾಗ ಜಯಲಲಿತಾ ಅಂದಿದ ತಕ್ಷಣ ನೀವು ಮಕರ ರಾಶಿ ಅನ್ನೋದು ತಪ್ಪಲ್ವಾ? ಜಯಲಲಿತಾ ಅವರು ಮಕ ನಕ್ಷತ್ರ ಸಿಂಹ ರಾಶಿ. ಓಕೆ, ಯಾವ ರಾಶಿ ನೋಡ್ಬೇಕು ಸರ್ ನಾನು? ನಾನು ಏನು ಕೇಳಕ್ ಬಂದೇನೆ, ನಿಮ್ಮನ್ನ ಎಜುಕೇಟ್ ಮಾಡಕ್ ಬಂದೆ. ಪ್ರಾಬ್ಲಮ್ ಅದೇ, ಎಜುಕೇಟ್ ಮಾಡಕ್ ಬಂದ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ನೀವು ಡೇಟ್ ಆಫ್ ಬರ್ತ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. 1/12/68 ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಇದೆ. ಬೆಳಗ್ಗೆ ಹೊತ್ತಾ ಇಲ್ಲ ಮಧ್ಯಾಹ್ನದ ಹೊತ್ತ ಇಲ್ಲ ಸಂಜೆ ಹೊತ್ತ ಟೈಮ್? ಇಲ್ಲ, ನಾನು ನೈಟ್ ಟೈಮ್ ಸರ್. ನೈಟ್ ಅಂದ್ರೆ ಇನ್ನೊಂದು 10 ಗಂಟೆ ಇರ್ಬೋದಾ? ಇಲ್ಲ, 12 ಗಂಟೆ ಮೇಲೆನೆ. ಅಲ್ಲ, 12 ಗಂಟೆಗೆ ಮೇಲೆ ಅಂದ್ರೆ ಇದ್ರಲ್ಲಿ ಇನ್ನೊಂದು ಕನ್ಫ್ಯೂಷನ್. 1ನೇ ತಾರೀಕು ನೈಟ್, 2ನೇ ತಾರೀಕು ಇಲ್ಲ 31ರ ನೈಟ್ ನೀವು ಒಂದಾ? ಇಲ್ಲ ಸರ್, 1/12/1968 ನೈಟ್. ನೈಟ್ 12 ಗಂಟೆಗೆ ಮೇಲೆ ಅಂದ್ರೆ 2ನೇ ತಾರೀಕು ಆಗುತ್ತೆ. ಅದಕ್ಕೆ ನೀವು 30ನೇ ತಾರೀಕು ನೈಟ್ ಒಂದಾ ಅಂದೆ. ದೊಡ್ಡ ಕನ್ಫ್ಯೂಷನ್ ಅಲ್ವಾ? ನೇರವಾಗಿ ಭೇಟಿ ಮಾಡ್ಬಿಡಿ ಸರ್, ಒಳ್ಳೇದು. ಅದೇ ಬೇಕಾಗಿರೋದು. ಇವಾಗ ಏನು ಹೇಳೋದು ನೋಡಿದ್ರ? ಡೇಟ್ ಆಫ್ ಬರ್ತ್ ಬಗ್ಗೆ ಸರ್ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಸರ್ ನಾನೇನ್ ಹೇಳ್ತೀನಿ ಗೊತ್ತಾ? ರಕ್ತ ಹಾಕೋಬೇಕು ಅಂತ ಹೋದಾಗ ಕೆಂಪ್ಕಿದೆಯಲ್ಲ ಸರ್ ಹಾಕ್ಬಿಡಿ. ಸರಿ, ಯಾವ್ದೋ ಗ್ರೂಪ್ ಅಂತೀರಾ, ಸರಿ ಹಾಕಿ. ಹಾಕಿದ್ರು ಪರವಾಗಿಲ್ಲ, ಹಂಗೆಲ್ಲ ಬೇಡ. ಕೆಂಪಿಗಿರೋ ರಕ್ತ ಹಾಕೋಬೇಕಂದ್ರೆ ಮನುಷ್ಯಂದೇ ಎಲ್ಲ ರಕ್ತ, ಎಲ್ಲಾ ರಕ್ತನೂ ಕೆಂಪೆ, ಹಾಕೊಳಕ್ಕಾಗಲ್ಲ. ಕನ್ಫ್ಯೂಷನ್ ಬೇಡ, ಓಕೆನಾ? ನಮ್ಮ ಕಾರ್ಯಕ್ರಮದಲ್ಲಿ ಈ ಕನ್ಫ್ಯೂಷನ್, ಈ ಮುಸ್ಕಿನಲ್ಲಿ ಗುದ್ದಾಟ ಇಲ್ಲ. ಮೊದಲೇ ಟೈಮ್ ಹೇಳಿದ್ರೆ 12 ಗಂಟೆಗೆ ಮೇಲೆ ಅಂತೀರಾ. 12 ಗಂಟೆಗೆ ಮೇಲೆ 1ನೇ ತಾರೀಕು ನೈಟ್, 2ನೇ ತಾರೀಕು ಅಂದ್ರೆ ಏನ್ ಮಾಡೋಣ? ಆಮೇಲೆ 30ನೇ ತಾರೀಕು ನವೆಂಬರ್ ಇರೋದಲ್ವಾ? 31 ನವೆಂಬರ್ ಇಲ್ಲ, 30ನೇ ತಾರೀಕು ಒಂದಿದ್ರೆ ಓಕೆ ಅಲ್ವಾ? ಕನ್ಫರ್ಮೇಶನ್ ಇಲ್ಲ. ಆದ್ರಿಂದ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಕ್ಷತ್ರಕ್ಕೆ ಬನ್ನಿ. ಬಾಬಾ ಬಿ ಅನ್ನೋ ಅಕ್ಷರಕ್ಕೆ 68ನೇ ಇಸ್ವಿನಲ್ಲಿ ಹುಟ್ಬಿಟ್ಟು ಧನುಸ್ ರಾಶಿ ನೋಡ್ತಿದೀವಿ ಅಂದ್ರೆ ಯಾರಿಗೂ ನಕ್ಷತ್ರದ ಬಗ್ಗೆ, ಜ್ಯೋತಿಷದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಡೂಪ್ಲಿಕೇಟ್ಸ್ ಇಷ್ಟು ಬರ್ತಾ ಇರೋದು. ಏನು ಗೊತ್ತಿಲ್ಲ ಕಣಲೆ ಜನಕ್ಕೆ. ನಾವೇನ್ ಹೇಳಿದ್ರೆ ಅದೇ ಪಾಠ ಅಂತ ಮಾಡ್ತಾ ಇದ್ದಾರೆ. ಪಾಠನೂ ಮಾಡ್ತಾ ಇದಾರೆ, ಹೇಳೋದು ತಪ್ಪಾಗಿ ಹೇಳ್ತಾ ಇದಾರೆ. ಅದಕ್ಕೆ ಚಾನ್ಸ್ ಬೇಡ. ಭದ್ರೇಶ್ ಅವರೇ, ಸಾಧ್ಯವಾದ್ರೆ ನೇರವಾಗಿ ಭೇಟಿ ಮಾಡಿ. ನಿಮ್ಗೆ ಸರ್ವೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಎಲ್ಲಿಂದ? ಮೇಡಮ್ ರಾಯಚೂರಿಂದ. ರಾಯಚೂರಿನಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆ ಮಾತಾಡೋದು. ಡೇಟ್ ಆಫ್ ಬರ್ತ್ ಕೊಡಿ ಸರ್. 7/3/1988. 7/3/1988. ಹಾ ಮೇಡಮ್. ಎಷ್ಟು ಗಂಟೆಗೆ ಹುಟ್ಟಿದ್ದು? ಸಾಯಂಕಾಲ 7:30 ಇಂದ 8 o'clock. 7:30 ಇಂದ 8 o'clock ನೈಟ್ ಅಲ್ವಾ? ಹಾ, ನೈಟ್. ಓಕೆ, ಪ್ರಶಾಂತ್ ಅವರೇ, ಗುರುಜಿ ಅವರಿದ್ದಾರೆ. ಪ್ರಶ್ನೆ ಏನ್ ಕೇಳಬೇಕು? ನಮಸ್ಕಾರ ಪ್ರಶಾಂತ್. ನಮಸ್ಕಾರ ಗುರುಜಿ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರ್ತಾ ಇದೆ, ಕರೆಕ್ಟಾ ಪ್ರಶಾಂತ್? ಗುರುಜಿ, ಅಷ್ಟೊಂದು ಅದ್ರ ಬಗ್ಗೆ ನಾನು ತಗೊಂಡಿರ್ಲಿಲ್ಲ. ತುಂಬಾ ಜನ ಟ್ರೈ ಮಾಡ್ತಾ ಇರ್ಲಿಲ್ಲ. ಕೇಳಿ ಪ್ರಶಾಂತ್, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಗುರುಜಿ, ಏನಿಲ್ಲ, ಇದೆ ಇವಾಗೆಲ್ಲ ನಾನು ತುಂಬಾ ಫೈನಾನ್ಸಿಯಲ್ ಪ್ರಾಬ್ಲಮ್ ಹಂಗೆ ಹಿಂಗೆ ಇದೆ. ಅದಕ್ಕೆ ಏನ್ ಮಾಡ್ತೀನಿ? ನೋಡಿ, ನಾನು ಕಾಮನ್ ಆಗಿ ಪಾಪಿ ಅಕ್ಷರದಲ್ಲಿ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇಟ್ಬೇಡಿ ಅಂತ ಹೇಳ್ತಿರ್ತೀನಿ. ಅದಕ್ಕೋಸ್ಕರ ನೀವು ಅಷ್ಟೇ ಹೆಸರು ಬದಲಾವಣೆ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ಗೆಲ್ಲ ನನ್ನ ಕಡೆಯಿಂದ ಕೆಲವು ಸಜೆಷನ್ಸ್ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ಒಂದು ಬೆಳ್ಳಿ ಚೈನ್ ಕತ್ತಲ್ಲಿ ಲಾಕೆಟ್ ಮಾಡಿ ಹಾಕೊಳ್ಳಿ. ಬೆಳ್ಳಿ ಚೈನಲ್ಲಿ ಒಂದು ಸಣ್ಣದಾಗಿ ವಿನಾಯಕ ವಿಘ್ನಗಳನ್ನ ದೂರ ಮಾಡ್ತಾನೆ, ಒಂದು ಲಕ್ಷ್ಮಿ, ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಸರಿ ಹೋಗುತ್ತೆ. ಕೊಲ್ಲೂರು ಮೂಕಾಂಬಿಕೆದು ಒಂದು $1 ಹಾಕೊಳ್ಳಿ, ಧೈರ್ಯ ಬರುತ್ತೆ. ವಿನಾಯಕ ವಿಘ್ನಗಳನ್ನ ದೂರ ಮಾಡಲಿ, ಕೊಲ್ಲೂರು ಮೂಕಾಂಬಿಕೆ ನಿಮಗೆ ಧೈರ್ಯ ಕೊಡಲಿ, ತ್ರಿಗುಣಾತ್ಮಕ ಸ್ವರೂಪಿಣಿ ಅಂತ ಕರಿತೀವಿ ಆಕೆನ. ಲಕ್ಷ್ಮಿ ಹಣಕಾಸಿನ ಪ್ರಾಬ್ಲಮ್ ಸಾಲ್ವ್ ಮಾಡಲಿ. ಸೊ ಒಂದು ಬೆಳ್ಳಿ ಚೈನಲ್ಲಿ ಇದನ್ನ ಲಾಕೆಟ್ ಆಗಿ ಹಾಕೊಳ್ಳಿ. ಆ ಚೈನ್ ಬಂದು ಸ್ನೇಕ್ ಚೈನ್ ಅಂತ ಹೇಳ್ತೀವಿ, ಆ ಚೈನ್ ಹಾಕೊಳ್ಳಿ. ಯಾಕಂದ್ರೆ 7ನೇ ತಾರೀಕು ಕೊಟ್ಟವರು ಕೇತು ಗ್ರಹ ಅಂತೀವಿ. ಕೇತು ಗ್ರಹ ಅಂದ್ರೆ ಬಾಲ, ಆದ್ರೆ ಆ ಬಾಲ ತರನೇ ಸ್ಪ್ರಿಂಗ್ ತರ ಇರುತ್ತೆ ಚೈನ್. ಆ ಚೈನ್ ಹಾಕೊಳ್ಳಿ, ನೋಡಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕೈಗೆ ಒಂದು ಬ್ರಾಸ್ಲೆಟ್ ಹಾಕೊಳ್ಳಿ, ಅದು ಕೂಡ ಆ ತರ ಸ್ನೇಕ್ ಟೈಪ್ ಅಲ್ಲೇ ಬರುತ್ತೆ, ಒಂಥರ ಹಿಂಗೆ ನೆಳೆಯೋ ತರ ಇರುತ್ತೆ. ಆ ತರದ್ದೇ ಬ್ರಾಸ್ಲೆಟ್ ಹಾಕೊಳ್ಳಿ, ತುಂಬಾ ಒಳ್ಳೆ ಸಕ್ಸಸ್ ಸಿಗುತ್ತೆ. ಸರ್ವೇಶ್ವರ ಸ್ವಾಮಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ಜೂನ್ 17ನೇ ತಾರೀಕು ಗುರುಜಿಯವರು ರಾಯಚೂರಿನಲ್ಲೇ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಸಾಧ್ಯ ಆದರೆ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಶಿವಾಲಂಕಾರ್ ಅಂತ. ಎಲ್ಲಿಂದ ಸರ್? ಕೊಳ್ಳೇಗಾಲದಿಂದ. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಕೊಡಿ. 31/12/1974. ಎಷ್ಟು ಗಂಟೆಗೆ ಹುಟ್ಟಿದ್ದು? ಸಾಯಂಕಾಲ ಮೇಡಮ್. ಸಂಜೆ? ಸಂಜೆ ಕರೆಕ್ಟ್ ಟೈಮ್ ಗೊತ್ತಿಲ್ಲ.
ಸಮಯ ಗೊತ್ತಿಲ್ಲ, ಒಂದು 8 ಗಂಟೆ ಆಸುಪಾಸು ಆತರ. ಇಲ್ಲ ಅದೇ 7ರಿಂದ 6 ರಾತ್ರಿ 7 ಸಂಜೆ 8 ಗಂಟೆ ಅನ್ನೋದು ರಾತ್ರಿ, ರಾತ್ರಿ. ಸಂಜೆ ಅಂದ್ರೆ 6 ಗಂಟೆ. ರೈಟ್, 6-7 ಗಂಟೆ. ಕೇಳಿ ಏನ್ ಪ್ರಶ್ನೆ? ಸರ್ ಅದೇ ನಾನು ಹೈಸ್ಕೂಲ್ ಟೀಚರು ಸರ್. ಹೈಸ್ಕೂಲ್ ಟೀಚರ್. ನೋಡಿ, ಹೈಸ್ಕೂಲ್ ಟೀಚರ್ ಸಂಜೆ ಅಂತ ಇದ್ದಾರೆ, ನೀವು 8 ಗಂಟೆ ಅಂತ ಇದ್ದೀರಾ. ರೈಟ್, ಹೇಳಿ ಹೈಸ್ಕೂಲ್ ಮೇಸ್ಟ್ರ, ಏನ್ ಸಮಾಚಾರ? ಸರ್ ಅದೇ ಏನೋ ಸ್ವಲ್ಪ ಇದಾಯ್ತಾ ಇಲ್ಲ ಸರ್, ಸ್ವಂತ ಮನೆ ಮಾಡಕ್ಕಾಗಿಲ್ಲ. ಸೊ ಇವಾಗ ಮದ್ವೆ ಆಗಿರೋ ತಾರೀಕು ಏನ್ ಮೇಸ್ಟ್ರೆ? 9/5/2001 ಸರ್. ಮಿಸಸ್ ಅವ್ರು ಏನ್ ತಾರೀಕಲ್ಲಿ ಹುಟ್ಟಿದ್ದಾರೆ ಮೇಸ್ಟ್ರೆ? ಅವರು 23 ತಾರೀಕು ಹೇಳಿದ್ರೆ ಸಾಕು. 19. 19. ಓಕೆ, ಅವ್ರೇನ್ ಮಾಡ್ತಿದ್ದಾರೆ ಮೇಸ್ಟ್ರೆ? ಮೇಸ್ಟ್ರೆ ಅವ್ರೇನ್ ಮಾಡ್ತಿದ್ದಾರೆ? ಹೌಸ್ ವೈಫ್ ಸರ್. ಅವ್ರ ಹೌಸ್ ವೈಫ್. 19ನೇ ತಾರೀಕು ಕೊಟ್ಟಿದ್ದಾರೆ, ನೀವು 31ನೇ ತಾರೀಕು ಕೊಟ್ಟಿದ್ದಾರೆ, ಮ್ಯಾಚ್ ಓಕೆ. ಆದ್ರೆ ಮದುವೆ ಮಾಡ್ಕೊಂಡ್ರೆ ಡೇಟ್ ಮಾತ್ರ ಅಷ್ಟು ಒಳ್ಳೇದಲ್ಲ. ಓಕೆ, ಆದ್ರಿಂದ ಅದ್ರಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಬೇಕು. ಫಸ್ಟ್ ಮೇಸ್ಟ್ರೆ ನಮ್ ಪುಸ್ತಕ ತಗೊಂಡೋದಿ. ನಾವು ಒಂದ್ 4 ಪುಸ್ತಕ ಬರ್ದಿದೀವಿ ಮೇಸ್ಟ್ರೆ. ಓಕೆ, ನೀವು ಹೈಸ್ಕೂಲ್ ಟೀಚರ್ ಆಗ್ಬಿಟ್ಟು ಹೆಂಗೆ ಟೆಕ್ಸ್ಟ್ ಇಟ್ಕೊಂಡು ಪಾಠ ಮಾಡ್ತಿರೋ, ನಮ್ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಬಗ್ಗೆ 4 ಪುಸ್ತಕ ಬರ್ದಿದೀವಿ. ಆ ಪುಸ್ತಕ ತಗೊಂಡು ಓದ್ಬಿಟ್ರೆ ನಿಮ್ ಜಾತಕದ ಬಗ್ಗೆ ಏನೇನ್ ಪಾಯಿಂಟ್ಸ್ ಇದೆ ಅಂತ ನೀವೇ ತಿಳ್ಕೊಂಡ್ಬಿಡ್ಬೋದು. ನಿಮ್ ಜಾತಕದ ಪ್ರಕಾರ ಕಟ್ಟಿರ್ತಕ್ಕಂಥ ಮನೆ ಕೊಂಡ್ಕೊಳ್ಳೋ ಯೋಗ ಹೆಚ್ಚಿದೆ ಹೊರತು ಸೈಟ್ ತಗೊಂಡು ಮನೆ ಕಟ್ಕೊಳ್ಳೋದ್ರಲ್ಲಿ ವಿಳಂಬ ಇರುತ್ತೆ. ಆದ್ರಿಂದ ಏನ್ ಮಾಡಿ, ಆ ತರ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂದ್ರೆ ಫಸ್ಟ್ ನೀವು ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ ಅಳವಡಿಸ್ಬಿಡಿ. ಮಿಸಸ್ 19ನೇ ತಾರೀಕು ಕನ್ಫರ್ಮೇಶನ್ ಇತ್ತಂದ್ರೆ ನೀವಿಬ್ರು ಜಾಯಿನ್ ಆಗಿ ಸೈಟ್ ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಾರಂಭಿಸಬಹುದು. ಆಗ್ಬೇಕಾದ್ರೆ ನೇರವಾಗಿ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳಿ. ಇದಕ್ಕೆ ಇಬ್ಬರಿಗೂ ಕೂಡ 1-2 ಫಿಂಗರಿಂಗ್ ಹೇಳ್ಕೊಡ್ತೀನಿ. ನೀವು ಮತ್ತೆ ನಿಮ್ಮ ಮಿಸಸ್ ಅದನ್ನು ಉಪಯೋಗಿಸಿ. ನೀವು ಬಲಗೈ ಮಧ್ಯದ ಉಂಗುರದ ಬೆಳೆಗೆ ಓನಿಕ್ ಜಿರ್ಕಾನ್ ಹಾಕೊಳ್ಳಿ, ಅವ್ರು ಎಡಗೈ ಉಂಗುರದ ಬೆಳೆಗೆ ಓನಿಕ್ ಜಿರ್ಕಾನ್ ಹಾಕೊಳ್ಳಿ. ಇದು ಲಕ್ಷ್ಮೀನಾರಾಯಣ ಯೋಗವನ್ನ ಉಂಟು ಮಾಡುತ್ತೆ, ಒಳ್ಳೇದಾಗುತ್ತೆ ಮನೆ ಕಟ್ಟೋದಕ್ಕೆ. ನಮ್ಮಲ್ಲಿ ಬ್ಲ್ಯಾಕ್ ಓನಿಕ್ಸ್ ಅಂತ ಹೇಳ್ತೀವಿ, ಯಾವ್ದಾದ್ರು ದೃಷ್ಟಿ ಕೆಟ್ಟದ್ದೇನಾದ್ರೂ ಇದ್ರೆ ಅದು ನ್ಯೂಟ್ರಲೈಸ್ ಆಗಕ್ಕೆ. ಚೌಕಾಕಾರದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಓನಿಕ್ಸ್ ನೀವು ರೌಂಡ್ ಆಗಿರ್ತಕ್ಕಂಥ ದುಂಡನೆಯಾಗಿರ್ತಕ್ಕಂಥ ಬ್ಲ್ಯಾಕ್ ಓನಿಕ್ಸ್ ನ ನಿಮ್ ಮಿಸಸ್ ಹಾಕೊಳ್ಳಿ. ಇದೆರಡು ಲಕ್ಕಿ ಟಿಪ್ ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ವೇದಿಕ ವಾಸ್ತು ಕಿಟ್ ನ ಮನೆಗೆ ಅಳವಡಿಸಿ, ಶರ್ಬೇಶ್ವರ ಸ್ವಾಮಿ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗುತ್ತೆ. ಈ ತರ ಯಾವ್ಯಾವ ಆಸೆಗಳಿದೆಯೋ ಅದೆಲ್ಲ ಈಡೇರುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ನಮ್ಮ ವೇದಿಕ ವಾಸ್ತು ಕಿಟ್ ಜೊತೆಗೆ ನಮ್ಮ ವಸ್ತುಗಳು, ಯಂತ್ರಗಳು, ರಿಂಗ್ಸ್, ಲಾಕೆಟ್ಸ್ಗಾಗಿ ನೀವು ಕರೆ ಮಾಡಿ ಆರ್ಡರ್ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 7676366666 ನಂಬರ್ಗೆ ಈ ಕೂಡಲೇ ಕರೆ ಮಾಡಿ. ಇನ್ನು ಸಾಧ್ಯ ಆದರೆ ಜೂನ್ 1ನೇ ತಾರೀಕು ಗುರುಜಿಯವರು ಮೈಸೂರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ನೇರವಾಗಿ ಬಂದು ಕೂಡ ಗುರುಜಿಯವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಂಡು ಹೋಗಬಹುದು. ಜೂನ್ 2ನೇ ತಾರೀಕು ನೆಲಮಂಗಲದಲ್ಲಿ, ಜೂನ್ 3ರಂದು ಹಾಸನ್, ಜೂನ್ 5ನೇ ತಾರೀಕು ಮಡಿಕೇರಿನಲ್ಲಿ, ಜೂನ್ 6ನೇ ತಾರೀಕು ಮಂಗಳೂರು, ಜೂನ್ 8ರಂದು ಶಿವಮೊಗ್ಗ, ಜೂನ್ 9ನೇ ತಾರೀಕು ದಾವಣಗೆರೆ, ಜೂನ್ 10ರಂದು ಬಳ್ಳಾರಿನಲ್ಲಿ, ಜೂನ್ 11ರಂದು ಹೊಸಪೇಟೆ, ಜೂನ್ 12ನೇ ತಾರೀಕು ಹುಬ್ಬಳ್ಳಿ, ಜೂನ್ 13ನೇ ತಾರೀಕು ಬೆಳಗಾಂನಲ್ಲಿ, ಜೂನ್ 14ರಂದು ಬಾಗಲಕೋಟೆ, ಜೂನ್ 16ನೇ ತಾರೀಕು ವಿಜಯಪುರದಲ್ಲಿ, ಜೂನ್ 17ರಂದು ರಾಯಚೂರು, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲಿ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ನೇರ ಭೇಟಿಗಾಗಿ ಅಪಾಯಿಂಟ್ಮೆಂಟ್ನೊಂದಿಗೆ ನೀವು ಗುರುಜಿಯವರನ್ನ ಭೇಟಿ ಮಾಡಬೇಕಾಗುತ್ತೆ. 7676366666 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿಯವರನ್ನ ಭೇಟಿ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಗುರುಜಿ ಅವರಿಂದ ನೇರ ಪರಿಹಾರವನ್ನ ಕಂಡುಕೊಂಡು ನೀವೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಅಂತ ಹೇಳ್ತಾ, ಗುರುಜಿ ಇವತ್ತು ಕೂಡ ನಮ್ಮೆಲ್ಲರಿಗೂ ಬಹಳಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮ. ಸದ್ಯಕ್ಕೆ ಮುಕ್ತಾಯ ಮಾಡಿ ಹೊರಡ್ತಾ ಇದೀವಿ. ಎಲ್ಲರಿಗೂ ಶುಭ ದಿನ. ಹೋಗಿ ಬರ್ತೀವಿ. ನಮಸ್ಕಾರ.